ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯಲ್ಲಿ ಪರಮಾತ್ಮ ತಿಳಿಸಿದನಂತೆ ಸರ್ವಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಹಾಗೆ ಅಂತ ತಿಳಿಸಿದ್ದಾನೆ. ಅಂದರೆ ಯಾವುದೇ ಒಂದು ಕರ್ಮ ಅದು ಮುಕ್ತಾಯ ಆಗೋದು ಅದು ಯಾವಾಗ ಮಾಡಿದ ಕರ್ಮ ಅದು ಸರಿಗಿದೆ ಅಂತ ಅರ್ಥ ಆಗೋದು ಯಾವಾಗ ನಮಗೆ ಪರಮಾತ್ಮನ ಜ್ಞಾನ ಬಂದಾಗ. ಹುಟ್ಟಿದ್ದು ಸಾರ್ಥಕ ಅಂತ ಆಗೋದು ಯಾವಾಗ ಪರಮಾತ್ಮನ ತತ್ವಜ್ಞಾನ ಬಂದಾಗ. ಆ ಪರಮಾತ್ಮನ ತತ್ವಜ್ಞಾನ ಅದು ಎರಡು ರೀತಿಯಾಗಿ ಇರುತ್ತದೆ. ಒಂದು ಮನಸ್ಸಿನ ವಿಕಾರ ರೂಪವಾಗಿ ಇರುತ್ತದೆ, ಅದನ್ನು ಶಾಸ್ತ್ರಜನ್ಯ ಜ್ಞಾನ ಅಂತ. ಶಾಸ್ತ್ರವನ್ನು ಕೇಳುವುದರಿಂದ ವಿಚಾರ ಮಾಡುವುದರಿಂದ ಬರತಕ್ಕ ಜ್ಞಾನ ಅದು. ಮನಸ್ಸಿನಲ್ಲಿ ವಿಕಾರವನ್ನು ಮೂಡಿಸಿ ಶಾಸ್ತ್ರದ ಮನಸ್ಸಿನಲ್ಲಿ ಜ್ಞಾನ ಬರುತ್ತದೆ, ಪರಮಾತ್ಮನ ತತ್ವಜ್ಞಾನ ಬರುತ್ತದೆ. ಅದು ಪರಿಪಕ್ವ ಆದಾಗ ಬರತಕ್ಕದ್ದೇ ಅಪರೋಕ್ಷ ಜ್ಞಾನ, ಅಂದರೆ ಪರಮಾತ್ಮನ ಬಿಂಬ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅದರಿಂದ ನಾವು ತೆಗೆದಿರುವ ಈ ಜನ್ಮಗಳು ಅನೇಕ ಜನ್ಮಗಳು, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಅಂತ ಪರಮಾತ್ಮ ಹೇಳಿದ್ದಾನೆ. ಅನೇಕ ಜನ್ಮದ ನಂತರ ನಮಗೆ ಬರೋದು ಏನು? ಯಾವುದು? ಜ್ಞಾನ. ಅನೇಕ ಮನುಷ್ಯ ಜನ್ಮದ ನಂತರ ಸಕ್ಸಸ್ ಫ್ಯಾಕ್ಟರ್ ಅಂತ ಹೇಳ್ತಾರೆ ನೋಡಿ. ಒಂದು ಮನುಷ್ಯ ಚೆನ್ನಾಗಿ ಬದುಕಿದ ಹಾಗೆಂದರೆ ಏನರ್ಥ? ಅವನಿಗೆ ಏನು ಬಂದಿರಬೇಕು? ಮನೆಗಳೆಲ್ಲ, ಬ್ಯಾಂಕ್ ಡೆಪಾಸಿಟ್ ಅಲ್ಲ, ಮತ್ತು ಏನು? ಪರಮಾತ್ಮನ ತತ್ವಜ್ಞಾನ. ಪರಮಾತ್ಮನ ತತ್ವಜ್ಞಾನ ಬಂದಿದ್ದರೆ ಅವನ ಜೀವನ ಸಾರ್ಥಕ. ಅದೇ ಮಾನದಂಡ. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಮನೆಗಳು ಸೈಟುಗಳು ಅಲ್ಲ. ಯಾಕೆ? ಅದು ಯಾಕೆ ಮಾನದಂಡ ಅಲ್ಲ? ನಮ್ಮ ಜೊತೆಗೆ ಬರಲ್ಲ ಅದು. ದೇಹ ಬಿಟ್ಟು ಹೋದಾಗ, ದೇಹ ಬಿಟ್ಟು ಹೋಗಬೇಕು. ದೇಹ ಬಿಟ್ಟು ಹೋದಾಗ ಯಾವುದು ಬರುತ್ತದೆ? ನಾವು ಪಡೆದ ಜ್ಞಾನ, ಅರ್ಥಾತ್ ಪಾಪ ಪುಣ್ಯಗಳು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ಮನಸ್ಸು ಕೂಡ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ಅದರಿಂದ ಪರ್ಮನೆಂಟ್ ಅಂದರೆ ಯಾವುದು? ಜ್ಞಾನ. ಮಿಕ್ಕಿದ್ದೆಲ್ಲ ಆ ಜ್ಞಾನಕ್ಕಾಗಿ ಮನೆ, ಬಾಗಿಲು, ಮಡದಿ, ಮಕ್ಕಳು ಎಲ್ಲರೂ ಕೂಡ ಯಾತಕ್ಕೆ? ಪರಮಾತ್ಮನ ತತ್ವಜ್ಞಾನಕ್ಕಾಗಿ. ಅದರಿಂದ ಪರಮಾತ್ಮನ ತತ್ವಜ್ಞಾನವೇ ಆಗದೆ ಹೋದರೆ ಅದು ಏನು ಮಾಡಿದರೂ ಕೂಡ ಅದು ಪರಿಪೂರ್ಣ ಆಗೋದಿಲ್ಲ, ಅದು ಇನ್ಕಂಪ್ಲೀಟೇ. ಅದು ನೀವು ಏನೇ ಸಾಧನೆ ಮಾಡಿದರೂ ಕೂಡ ಅದು ಪರಿಪೂರ್ಣ ಅಂತ ಆಗೋದಿಲ್ಲ. ನೋಡಿ, ನಮ್ಮಲ್ಲಿ ಕ್ರಮ ಹಾಗೆ ಬಂದಿದೆ. ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಮುಗಿಯೋದು ಯಾವುದರಲ್ಲಿ? ಸತ್ಯನಾರಾಯಣ ಕತೆ ಓದಲೇಬೇಕು. ಸತ್ಯನಾರಾಯಣ ಕತೆ ಓದದೇ ಹೋದರೆ ಅದು ಆ ಪೂಜಾ ಪರಿಪೂರ್ಣ ಆಗೋದಿಲ್ಲ, ಅದು ಇನ್ಕಂಪ್ಲೀಟೇ. ಅನಂತ ಪದ್ಮನಾಭ ಪೂಜೆ ಮಾಡ್ತೀವಿ, ಅನಂತನ ಕತೆ ಓದಲೇಬೇಕು. ಅಲ್ಲೇ ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮಲ್ಲಿ. ಅಂದರೆ ಆ ಅನಂತನ ಕತೆ ಹೇಳುವಾಗ
ಕೇಳ್ಕೊಂಡು ಬರ್ತಾ ಇದ್ದಾನೆ, ಅನಂತನ ಕಂಡಿಯ ಅನಂತನ ಕಂಡಿಯ ಅಂತ. ಅಲ್ಲಿ ಒಂದು ಮಾತು ಬರುತ್ತದೆ, ಒಂದು ಕೊಳತ ಮಾವಿನ ಹಣ್ಣು, ಮಾವಿನ ಮರ, ಅದರಲ್ಲಿ 2 ಹಣ್ಣುಗಳು, ಅದನ್ನು ಕೇಳ್ತಾನಂತೆ, ನೀನು ಅನಂತನ ಕಂಡಿಯ ಹಾಗೆ ಅಂತ. ಕಂಡಿಲ್ಲ ಅಂತ ಹೇಳ್ಬಿಡ್ತು. ಆಮೇಲೆ ಪರಮಾತ್ಮ ಅದನ್ನು ವಿವರಣೆ ಮಾಡುವಾಗ ಹೇಳ್ತಾನೆ, ಯಾರದು 2 ಮಾವಿನ ಹಣ್ಣುಗಳು ಹಾಗೆ ಅಂದರೆ, ಪರಮಾತ್ಮ ಹೇಳಿದ ಮಾತು, ಹಿಂದಿನ ಜನ್ಮದಲ್ಲಿ ಶಾಸ್ತ್ರಾಭ್ಯಾಸ ಮಾಡಿ ಅದನ್ನು ಪರರಿಗೆ ಉಪದೇಶ ಮಾಡದೇ ಹೋದ ವ್ಯಕ್ತಿ ಮುಂದೆ ಏನಾಗ್ತಾರೆ, ಕೊಳತೋದ ಹಣ್ಣಾಗಿ ಹುಟ್ಟುತ್ತಾರೆ. ಅದರಿಂದ ವಿದ್ಯೆ ಪಡೀಬೇಕು, ಜ್ಞಾನ ಪಡೀಬೇಕು, ಅದಕ್ಕಾಗಿಯೇ ಮನುಷ್ಯ ಜನ್ಮ. ಅದನ್ನು ಏನು ಮಾಡಬೇಕು, ಇನ್ನೊಬ್ಬರಿಗೂ ಹೇಳಬೇಕು. ಇಲ್ಲದಿದ್ದರೆ ಮುಂದಿನ ಜನ್ಮ ಮಾವಿನ ಹಣ್ಣು, ಬರೀ ಮಾವಿನ ಹಣ್ಣು ಅಲ್ಲ, ಕೊಳತೋದ ಮಾವಿನ ಹಣ್ಣು ಯಾರು ಉಪಯೋಗಿಸ್ತಾರೆ ಹೇಳಿ, ಬಿಸಾಕಿಬಿಡ್ತಾರೆ. ಆ ರೀತಿಯಾಗಿ ಅವನ ಜೀವನ ವ್ಯರ್ಥ ಆಗಿಬಿಡುತ್ತೆ. ಅದರಿಂದ ಆ ಜ್ಞಾನ, ಪರಮಾತ್ಮನ ತತ್ವಜ್ಞಾನಕ್ಕೆ ಎಷ್ಟು ಹಿರಿಮೆ ಇದೆ ನಮ್ಮಲ್ಲಿ ಎಂಬುದನ್ನು ಹಂತ ಹಂತದಲ್ಲಿ ನಾವು ಕಾಣ್ತಾ ಬರ್ತಾ ಇದ್ದೀವಿ. ರಾಮದೇವರ ಚರಿತ್ರೆಯಲ್ಲೂ ಅಷ್ಟೇ, ಅನೇಕ ಯಜ್ಞಗಳನ್ನು ಪರಮಾತ್ಮ ರಾಮಚಂದ್ರ ಮಾಡಿ ತೋರಿಸಿದ, ಮನುಷ್ಯನಾಗಿ ಅವತಾರ ಮಾಡಿ. ಕೊನೆಯಲ್ಲಿ ಏನು ಮಾಡಿದ, ಅನೇಕ ಜ್ಞಾನ ಕಾರ್ಯವನ್ನು ಮಾಡಿದ ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಕೃಷ್ಣನದಂತೂ ನಮಗೆ ಸ್ಪಷ್ಟ ಇದೆ, ಭಗವದ್ಗೀತೆ ನಿತ್ಯ ಪಠಿಸಬೇಕಾದ ಒಂದು ಗ್ರಂಥ ಅದು. ಆ ರೀತಿಯಾಗಿ ವೇದವ್ಯಾಸರದಂತೂ ಅದು ಸ್ಪಷ್ಟ ಇದೆ. ಏನು ಬ್ರಹ್ಮಸೂತ್ರ ಏನು, ಮಹಾಭಾರತ ಏನು, ಭಾಗವತ ಪುರಾಣಗಳು ಏನು, ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಜನ್ಮಗಳು ಸಾಲದು, ಒಂದು ಜನ್ಮ ಸಾಲದು. ಅದರಿಂದ ಮಾನವ ಜನ್ಮದ ಸಾಧನೆ ಅದು ಪರಿಪಕ್ವ ಆಗೋದು ಯಾವುದರಿಂದ, ಜ್ಞಾನ ಬಂದಾಗ. ಅದರಿಂದ ವಿಶೇಷವಾಗಿ ಅಧಿಕ ಮಾಸದಲ್ಲಿ ನಾವು ಏನೇ ಧರ್ಮಾಚರಣೆ ಮಾಡಿದರೂ ಕೂಡ ಭಾಗವತ ಶ್ರವಣಕ್ಕೆ ವಿಶೇಷವಾಗಿ ಫಲದಾಯಕ ಅಂತ ಹೇಳಿದ್ದಾರೆ. ಅದು ಯಾಕ್ರಿ ಭಾಗವತಕ್ಕೆ ಅಷ್ಟು ವಿಶೇಷ ಯಾಕೆ ಹಾಗೆಂದರೆ, ವೇದವ್ಯಾಸರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಇರಬಹುದು, ಮಹಾಭಾರತ ಇರಬಹುದು. ಆದರೆ ಮಂದಮತಿಗಳಿಗೆ ಇದು ಯಾವುದು ಅರ್ಥ ಆಗೋದಿಲ್ಲ. ಮಂದಮತಿಗಳಿಗೆ ಅದು ಮಹಾಭಾರತ ಹೇಳ್ತಾರೆ, ಮಹಾಭಾರತದಲ್ಲೂ ಪರಮಾತ್ಮನ ಮಹಿಮೆನೇ ಇದೆ. ಆದರೆ ಮಹಾಭಾರತವನ್ನು ಅರ್ಥ ಮಾಡ್ಕೋಬೇಕು ಅಂದರೆ 3 ಭಾಷೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಏನ್ರಿ ಹೊಸದಾಗಿ ಹೇಳ್ತೀರಿ ಅಂತ ಹೇಳಬೇಡಿ, ಅದಿರೋದು ಸಂಸ್ಕೃತದಲ್ಲೇ ಇರೋದು. ಆದರೂ ಕೂಡ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಭಾಷಾತ್ರಯದ ಜ್ಞಾನ ಬೇಕು ಅಂತ. ಯಾವುದದು, ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅಂತ. ಸಮಾಧಿ ಭಾಷೆ ಅದರಲ್ಲಿ ಹೇಳಿದ್ದೆಲ್ಲ ತೆಗೆದುಕೊಳ್ಬೋದು. ಸಮಾಧಿ ಭಾಷೆಯಲ್ಲಿ ಹೇಳಿದ್ದಾರೆ ಅಂತ ಏನು ಗೊತ್ತಾಗ್ತದೆ, ವಿಷ್ಣುವಿನ ಮಹಿಮೆ ಎಲ್ಲಿ ಹೇಳಿದ್ದಾರೋ ಅದೆಲ್ಲವೂ ಕೂಡ ಸಮಾಧಿ ಭಾಷೆ, ಡೈರೆಕ್ಟಾಗಿ ತೆಗೆದುಕೊಳ್ಬೋದು. ಅದು ಬಿಡಬೇಕೋ ತೆಗೆದುಕೋಬೇಕು ಅಂತ ವಿಚಾರ ಬೇಕಾಗಿಲ್ಲ. ಅಲ್ಲಿ ವಿಷ್ಣುವಿನ ಮಹಿಮೆ ಹೇಳಿದ್ದಾರೆ, ತೆಗೆದುಕೊಳ್ಬೋದು. ವೈಷ್ಣವರ ಮಹಿಮೆ ಹೇಳಿದ್ದಾರೆ, ತೆಗೆದುಕೊಳ್ಬೋದು. ಅದಕ್ಕೆ ಇನ್ನೊಂದು ಇಂಟರ್ಪ್ರಿಟೇಷನ್ ಅಂತ ಬೇಕಾಗಿಲ್ಲ. ಆದರೆ ಗುಹ್ಯ ಭಾಷೆಯಲ್ಲಿ ಹೇಳಿದ್ದಾರೆ ಅಂತ ಇಟ್ಟುಕೊಳ್ಳಿ, ಗುಹ್ಯ ಭಾಷೆಯಲ್ಲಿ ಹೇಳಿದ್ದನ್ನು ಹಾಗೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ, ತೊಂದರೆ ಆಗ್ತದೆ. ಉದಾಹರಣೆ ಒಂದು ಮಾತು ನೋಡುವುದಾದರೆ, ಮಹಾಭಾರತದಲ್ಲಿ ಬರುವ ಒಂದು ಮಾತು, ಎಂಜಲು ಪವಿತ್ರ ಅಂತ ಹೇಳಿಬಿಡ್ತಾರೆ. ಏನ್ರಿ ಎಂಜಲು ಹೆಂಗದ್ರಿ ಪವಿತ್ರ ಆಗ್ತದೆ? ಎಂಜಲು ಮೈಲಿಗೆ ಕೈ ತೊಳ್ಕೋಬೇಕು ಮತ್ತೆ. ಎಂಜಲು ಪವಿತ್ರ ಹಾಗೆ ಅಂತ ಹೇಳಿದರೆ ಇದು ಮೇಲ್ನೋಟಕ್ಕೆ ತೋರುವ ಅರ್ಥ. ಇದು ಗುಹ್ಯ ಭಾಷೆಯಲ್ಲಿ ಇದೆ. ಇದಕ್ಕೇನು ಅರ್ಥ ಮಾಡಬೇಕು ಹಾಗೆ ಅಂತ ಹೇಳಿದರೆ, ಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ಆ ಗೋವು ಇದೆ ನೋಡಿ, ಆ ಗೋವಿನ ಕೆಚ್ಚಲು, ಅಲ್ಲಿ ಕರು ಬಾಯಿ ಹಾಕಬೇಕು, ಕರು ಬಾಯಿ ಹಾಕಿ ಹಾಲು ಕುಡಿಬೇಕು. ಕುಡಿದು ಮಿಕ್ಕಿದ್ದ ಹಾಲು ಇದೆ ನೋಡಿ, ಅದನ್ನು ಕರಿಬೇಕು. ಅದು ಉಚ್ಚಿಷ್ಟ ಅಲ್ಲವೇ ಅದು? ಆ ಉಚ್ಚಿಷ್ಟನೇ ಪವಿತ್ರ ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಹಾಭಾರತ ನಮಗೆ ಅರ್ಥ ಆಗಬೇಕು ಅಂದರೆ ಸಮಾಧಿ ಭಾಷೆಯಲ್ಲಿ ಯಾವುದಿದೆ, ಗುಹ್ಯ ಭಾಷೆಯಲ್ಲಿ ಯಾವುದಿದೆ, ಮತ್ತು ದರ್ಶನ ಭಾಷೆ ಅಂತ ಹೇಳ್ತಾರೆ. ದರ್ಶನ ಭಾಷೆ ಅಂದರೆ ವಿಷ್ಣುವಿಗೆ ಮೋಹ ಇರುವಂತೆ ಹೇಳ್ತಾರೆ, ಅಥವಾ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ. ಈ ರೀತಿಯಾದ ವಾಕ್ಯಗಳೆಲ್ಲ ಇರುತ್ತದೆ. ಶಿವನೇ ದೊಡ್ಡವ ಅಂತ ಹೇಳ್ತಾರೆ. ಇದನ್ನು ಹೆಂಗೆ ಅರ್ಥ ಮಾಡಿಕೊಳ್ಳೋದು? ವೇದವ್ಯಾಸರ ಅಭಿಪ್ರಾಯ ಏನು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಶ್ರೀಮನ್ ಮಧ್ವಾಚಾರ್ಯರು, ಇದು ದರ್ಶನ ಭಾಷೆಯಲ್ಲಿ ಇದೆ. ದರ್ಶನ ಭಾಷೆ ಅಂದರೆ ಏನು? ಬೇರೆ ಮತದವರು ಈ ರೀತಿಯಾಗಿ ಹೇಳ್ತಾರೆ ಎಂಬುದನ್ನು ವೇದವ್ಯಾಸರು ತಿಳಿಸಿಕೊಡ್ತಾರೆ ಹೊರತು ಅದು ವೇದವ್ಯಾಸರ ನಿಜವಾದ ಅಭಿಪ್ರಾಯ ಅಂತ ನಾವು ತಿಳಿಯಬಾರದು. ಇದನ್ನು ಏನು ಕರೀತಾರೆ? ದರ್ಶನ ಭಾಷೆ. ದರ್ಶನ ಅಂದರೆ ಬೇರೆಯವರು ಏನು ಹೇಳ್ತಾರೆ ಅಂತ ಹೇಳೋದು. ಅಲ್ಲ ರೀ, ನಿಮಗೆ ಯಾಕೆ ಅದು ಹಾಗೆಂದರೆ
ನಿಮಗೆ ಯಾಕದು ಅಂದರೆ ಅದನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದನ್ನು ತಿಳ್ಕೋಬೇಕು ಅಂದರೆ ಅದನ್ನು ಪ್ರಮಾಣ ಅಂತ ತಿಳಿಬಾರ್ದು, ಅದು ಅಪ್ರಮಾಣ ಅಂತ ತಿಳಿಬೇಕಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅದನ್ನೇ ವಿವೇಕ ಅಂತ ಕರೆಯೋದು. ವಿವೇಕ ಅಂದರೆ ಏನು? ಒಳ್ಳೆಯದು ತಿಳ್ಕೋಬೇಕು, ಕೆಟ್ಟದ್ದು ತಿಳ್ಕೋಬೇಕು. ಕೆಟ್ಟದ್ದು ತಿಳ್ಕೋಬೇಕು ಅಂದರೆ ಏನರ್ಥ? ಈಗ ನೋಡಿ, ಅಡಿಗೆ ತರಕಾರಿ ಯಾವುದು ಒಳ್ಳೆ ತರಕಾರಿ, ಯಾವುದು ನಿಷಿದ್ಧ, ಎರಡು ತಿಳ್ಕೋಬೇಕು ಫಸ್ಟು. ಅಡಿಗೆ ಮಾಡಿ ತಿನ್ನು ಅಂತ ಹೇಳ್ತಾ ಇಲ್ಲ, ಜ್ಞಾನ ಪಡ್ಕೊಳ್ಳೋದಕ್ಕೇನು, ಇದು ಒಳ್ಳೆಯದು ಇದು ಕೆಟ್ಟದು ಅಂತ ತಿಳ್ಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಜ್ಞಾನದಲ್ಲಿ ಇದು ಸರಿಯಾದ ಜ್ಞಾನ, ಇದು ಅಶುದ್ಧ ಜ್ಞಾನ, ದುಷ್ಟ ಜ್ಞಾನ, ಅದು ಯಾವಾಗ ಗೊತ್ತಾಗ್ತದೆ ನಮಗೆ? ಕೇಳಿದ್ರೇ ಗೊತ್ತಾಗೋದು. ಎಲ್ಲವೂ ಫಸ್ಟ್ ಕೇಳ್ಕೋಬೇಕು ನಾವು. ಕೇಳ್ಕೊಂಬಿಟ್ಟು ಆಮೇಲೆ ಏನು ಮಾಡಬೇಕು? ಫಿಲ್ಟರ್ ಮಾಡಬೇಕು. ಓ, ಇದು ಸರಿಗಿದೆ, ಇದು ಸಮಾಧಿ ಭಾಷೆಯಲ್ಲಿ ಇದೆ, ಇದು ಗುಹ್ಯ ಭಾಷೆಯಲ್ಲಿ ಇದೆ, ಇದು ದರ್ಶನ ಭಾಷೆಯಲ್ಲಿ ಇದೆ. ಸಮಾಧಿ ಭಾಷೆಯಲ್ಲಿ ಇರೋದನ್ನು ಹಾಗೆ ತೆಗೆದುಕೋಬೋದು, ಮಿಕ್ಕಿದ್ದನ್ನು ಬಿಡಬೇಕು. ಹಾಗೆ ಅಂತ ನಮಗೆ ಗೊತ್ತಾಗೋದು ಹಾಗೆ. ತರಕಾರಿ ಚೆನ್ನಾಗಿದೆ ಅಂತ ಎಲ್ಲವನ್ನು ತೆಗೆದುಕೋತಾ ಇದ್ದರೆ ಕೆಲವು ತರಕಾರಿ ಸತ್ವಗುಣ ಬೆಳೆಸ್ತದೆ, ಕೆಲವು ತರಕಾರಿ ರಜೋಗುಣ ತಮೋಗುಣ ಬೆಳೆಸ್ತದೆ. ಅದರಿಂದ ನಾವು ಅದನ್ನು ಬಿಡಬೇಕು. ಎಲ್ಲವೂ ತರಕಾರಿ ಅಂಗಡಿಯಲ್ಲೇ ಸಿಗೋದು, ತರಕಾರಿ ಅಂತಲೇ ಲೇಬಲ್ ಮಾಡಿರ್ತಾರೆ. ಆದರೆ ಅಲ್ಲಿ ಹೇಗೆ ನಾವು ಯಾವುದು ತೆಗೆದುಕೋಬೇಕು ಯಾವುದು ಬಿಡಬೇಕು ಅಂತ ವಿಚಾರ ಮಾಡ್ತೀವಿ, ಆ ರೀತಿಯಾಗಿ ಜ್ಞಾನದಲ್ಲೂ ಅಷ್ಟೇ. ಯಾವುದು ಸರಿಯಾದ ಜ್ಞಾನ, ಯಾವುದು ಶಾಸ್ತ್ರ ವಿರುದ್ಧ ಜ್ಞಾನ, ಇದು ನಮಗೆ ಗೊತ್ತಾಗಬೇಕು. ನಮಗೂ ಗೊತ್ತಾಗಬೇಕು, ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ನಾವಿದನ್ನು ಹೇಳಿಕೊಡ್ಬೇಕು. ಇಲ್ಲಾಂದರೆ ಪಾಪ ಅವರಿಗೂ ಗೊತ್ತಾಗೋದಿಲ್ಲ. ಇದು ಅದರಿಂದ ಭಾಷಾತ್ರಯ ಯಾರಿಗೆ ಗೊತ್ತಿದೆ ಅವರಿಗೆ ಮಹಾಭಾರತದಿಂದ ಶುದ್ಧ ಜ್ಞಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಈ ಭಾಷಾತ್ರಯ ಜ್ಞಾನ ಇಲ್ಲದೆ ಹೋದರೆ ಮಹಾಭಾರತವು ವೇಸ್ಟ್, ಪರಮಾತ್ಮನ ತತ್ವಜ್ಞಾನ ಸರಿಯಾಗಿ ಬರೋದಿಲ್ಲ. ಆದರೆ ಭಾಗವತದಲ್ಲಿ ಹಾಗಿಲ್ಲ. ಭಾಗವತದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ? ಪೂರ್ತಿ ಸಮಾಧಿ ಭಾಷೆಯಲ್ಲಿ ಹೇಳಿದ್ದಾರೆ. ಅದರಿಂದ ಕಲಿಯುಗ ಡೈರೆಕ್ಟ್ ಇಂಟರ್ಪ್ರಿಟೇಷನ್ ಅದು. ಅದರಿಂದ ನಾವೇನು ಮಾಡಬೇಕು? ಕಲಿಯುಗದ ಜನರಿಗೆ ವಿಶೇಷವಾಗಿ ವೇದವ್ಯಾಸರು ಭಾಗವತವನ್ನೇ ಹೇಳಿದ್ದಾರೆ. ಅದರಿಂದ ಭಾಗವತವನ್ನೇ ಅಧಿಕ ಮಾಸದಲ್ಲಿ ಯಾಕೆ ಹೇಳಿದ್ದಾರೆ? ವಿಶೇಷವಾಗಿ ಪ್ರತಿನಿತ್ಯ ಪಠಿಸಬೇಕಾದದ್ದು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಪದ್ಮಪುರಾಣದಲ್ಲಿ ವೇದವ್ಯಾಸರು ಅದನ್ನು ಹೇಳಿದ್ದಾರೆ. ನಿತ್ಯ ಅರ್ಧ ಶ್ಲೋಕನಾದರೂ ಪಠಿಸಬೇಕಂತ ಭಾಗವತ. ಇದು ಒಟ್ಟು ವಿಚಾರ ಹಾಗೆ ಅಂತ. ಈ ದೃಷ್ಟಿಯಿಂದ ಈ ಅಧಿಕ ಮಾಸದಲ್ಲಿ ಭಾಗವತದ ವಿಚಾರವನ್ನು ಯಾಕೆ ಮಾಡಬೇಕು ಅಂತ ಇಷ್ಟು ನಿರೂಪಣೆ ಮಾಡಿ, ಇನ್ನು ಅಧಿಕ ಮಾಸದ ಕೆಲವು ವಿಚಾರಗಳನ್ನು ನೋಡಿ ತದನಂತರ ಭಾಗವತಕ್ಕೆ ಬರೋಣ ಹಾಗೆ ಅಂತ. ಅಧಿಕ ಮಾಸ ಅಂದರೆ ಏನು ಹಾಗೆಂದರೆ, ಯಸ್ಮಿನ್ ಮಾಸೆ ನ ಸಂಕ್ರಾಂತಿ ಸಂಕ್ರಾಂತಿ ದ್ವಯಮೇವ ಮಲಮಾಸ ಸ ವಿಜ್ಞೇಯ ಮಾಸ ಸ್ಯಾತ್ ತ್ರಯೋದಶಃ ಹಾಗೆ ಅಂತ ಕಾತ್ಯಾಯನರು ಅಂತ ಒಂದು ಗ್ರಂಥ. ಅಂದರೆ ಸೂರ್ಯ ತಿರುಗ್ತಾ ಇದ್ದಾನೆ. ಒಂದೊಂದು ಮಾಸದಲ್ಲೂ ಕೂಡ ಒಂದೊಂದು ಸಂಕ್ರಮಣ ಅಂತ ನಾವು ಮೇಷ ಸಂಕ್ರಮಣ, ಮಕರ ಸಂಕ್ರಮಣ ಅಂತೆಲ್ಲ ನಾವು ಕೇಳ್ತೀವಿ ನೋಡಿ. ಸೂರ್ಯ ಒಂದೊಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಒಂದೊಂದು ತಿಂಗಳಲ್ಲಿ ಬರುತ್ತದೆ. ಚಾಂದ್ರಮಾನ ಮತ್ತು ಸೌರಮಾನ ಅಂತ ಎರಡು ಪ್ರಕಾರ. ಚಾಂದ್ರಮಾನದ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಒಂದು ಸಂಕ್ರಮಣ ಅಂತ ಇರುತ್ತದೆ. ಸೂರ್ಯ ಒಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ಅಂತ. ಯಾವ ಚಾಂದ್ರಮಾಸದಲ್ಲಿ ಸಂಕ್ರಮಣ ಅಂತ ಇರೋದಿಲ್ಲ, ಅಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ಯಾವ ಮಾಸದಲ್ಲಿ ಇರೋದಿಲ್ಲವೋ, ಶುಕ್ಲಪಕ್ಷ ಕೃಷ್ಣ ಪಕ್ಷದಲ್ಲಿ ಆ ಸಂಕ್ರಮಣ ಅಂತ ಎಲ್ಲಿ ಇರೋದಿಲ್ಲವೋ ಅದನ್ನು ಅಧಿಕ ಮಾಸ ಅಂತ ಕರೀತಾರೆ. ಅಧಿಕ ಮಾಸ ಇದು 33 ತಿಂಗಳಿಗೆ ಒಮ್ಮೆ ಬರತಕ್ಕದ್ದು. ಇದು ಅಧಿಕ ಮಾಸ. ಹಾಗೆ ಅದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ ಅದಕ್ಕೆ. ನೋಡಿ, ಸೂರ್ಯ ಒಂದು ಸೂರ್ಯ ಸೌರಮಾನದ ಪ್ರಕಾರ ಒಂದು ವರ್ಷಕ್ಕೆ 365 ದಿವಸಗಳು ಅಂತ ಬಂದ್ಬಿಡುತ್ತದೆ. ಒಂದು ವರ್ಷ ಕ್ಯಾಲ್ಕುಲೇಟ್ ಮಾಡಿದರೆ ಬರುತ್ತದೆ. ಇನ್ನು ಚಾಂದ್ರಮಾನದ ಪ್ರಕಾರ ಒಂದು ವರ್ಷ ಅಂದರೆ 354 ದಿವಸಗಳು ಸಾಮಾನ್ಯ ಬರುತ್ತದೆ. ಕ್ಷಯತಿಥಿಗಳು ಅಂತ ಬರುತ್ತದೆ, ಹಾಗಂತೆಲ್ಲ ಬರುತ್ತದೆ. ಅದರಿಂದ ಅದನ್ನು ಅಡ್ಜಸ್ಟ್ ಮಾಡಬೇಕಾಗಿದೆ. ಅಡ್ಜಸ್ಟ್ ಮಾಡಬೇಕು ಅಂದರೆ ಆ 11 ದಿವಸಗಳನ್ನು ಒಂದು ವರ್ಷದಲ್ಲಿ ಬಿಟ್ಟು ಅದು 11 ದಿವಸಗಳನ್ನು ಸೌರಮಾನದ ಪ್ರಕಾರ ಅದನ್ನು ಅಡ್ಜಸ್ಟ್ ಮಾಡಬೇಕು ಅಂದರೆ ಈ ಒಂದು ಅಧಿಕ ಮಾಸ ಬರಬೇಕಾಗ್ತದೆ. ಕೆಲವೊಮ್ಮೆ ಕ್ಷಯಮಾಸ ಅಂತಲೂ ಬರುತ್ತದೆ. ಅದು ಸುಮಾರು 144 ವರ್ಷಕ್ಕೊಮ್ಮೆ ಬರ್ತದೆ ಅಂಥದ್ದು ಕ್ಷಯಮಾಸ ಅಂತ. ಆ ರೀತಿಯಾಗಿ ಕೂಡ ಬರೋದು ಉಂಟು. ಒಟ್ಟು
ಇದನ್ನು ಮಲಮಾಸ ಅಂತ ಕರೀತಾರೆ. ಯಾವ ಮಾಸದಲ್ಲಿ ಸಂಕ್ರಮಣ, ಸೂರ್ಯನ ಸಂಕ್ರಮಣ ಇರೋದಿಲ್ಲ, ಅದನ್ನು ಮಲಮಾಸ. ಈ ಮಾಸದ ಅಭಿಮಾನಿ ದೇವತೆ ಹುಟ್ಟಿದಾಗ ಪರಮಾತ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಳಂತೆ. ಈ ಮಾಸದಲ್ಲಿ ಏನು ಮಾಡುವಂತೆ ಇಲ್ಲ, ಉಪನಯನ, ಮುಂಜಿ, ಗೃಹ ಪ್ರವೇಶ ಯಾವುದು ಮಾಡುವಂತೆ ಇಲ್ಲ, ಎಲ್ಲವೂ ವರ್ಜ್ಯ. ಯಾಕೆ? ಹೆಸರೇ ಏನೋ ಮಲಮಾಸ ಅಂತ. ಸಂಕ್ರಮಣ ಇಲ್ಲ, ಅದರಿಂದ ಅದು ಮಲಮಾಸ ಅಂತ ಆಯಿತು. ಆ ದೇವತೆಗೆ ಬೇಜಾರಾಯ್ತಂತೆ. ನೋಡಿ, ನನ್ನನ್ನು ಮಾಸಕ್ಕೆ ಅಭಿಮಾನಿ ಅಂತ ಮಾಡಿಬಿಟ್ಟಿದ್ದೀರಿ. ಬೇರೆ ಮಾಸಗಳಲ್ಲಿ ವಿಜೃಂಭಣೆಯಿಂದ ಜನರು ಎಲ್ಲವನ್ನು ಆಚರಣೆ ಮಾಡ್ತಾ ಇದ್ದಾರೆ, ನನ್ನ ಮಾಸಕ್ಕೆ ಏನೂ ಇಲ್ಲ, ಏನು ಕಿಮ್ಮತ್ತೇ ಇಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳಿದಂತೆ, ಯೋಚನೆ ಮಾಡಬೇಡ, ನಾನೇ ಈ ಮಾಸಕ್ಕೆ ನಿಯಾಮಕನಾಗಿ ಇರ್ತೇನೆ ಅಂತ ಹೇಳಿ ಪರಮಾತ್ಮ ಆನಂದ ಪುರುಷೋತ್ತಮ ಅಂತ, ಆ ಲಕ್ಷ್ಮೀನಾರಾಯಣರ ರೂಪ ಆನಂದ ಅಂತ ಸ್ತ್ರೀ ರೂಪ, ಲಕ್ಷ್ಮಿಯ ರೂಪ, ಪುರುಷೋತ್ತಮ ಅಂತ ಪರಮಾತ್ಮನ ರೂಪ, ಅವರೇ ಈ ಮಾಸಕ್ಕೆ ನಿಯಾಮಕರಾಗಿ ಇರ್ತಾರೆ. ಅದರಿಂದ ಯಾರು ಈ ಮಾಸದಲ್ಲಿ ವಿಶೇಷವಾಗಿ ಸ್ನಾನ, ದಾನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೋ ಅವರಿಗೆ ಅಧಿಕವಾದ ಫಲವನ್ನು ನಾನು ಕೊಡ್ತೇನೆ ಅಂತ ಪರಮಾತ್ಮ ಆ ದೇವತೆಗೆ ಒಂದು ವರವನ್ನು ಕೊಟ್ಟು ಸಂತೋಷಪಡಿಸಿದನಂತೆ. ಅದರಿಂದ ಒಂದು ರೀತಿಯಲ್ಲಿ ನೋಡಿದರೆ ಇದು ಮಲಮಾಸ. ಸತ್ಕಾರ್ಯಗಳು ಯಾವುದು ಅಂದರೆ, ಸತ್ಕಾರ್ಯ ಅಂದರೆ ಯಾವುದು? ಸಂಸ್ಕಾರ ನಿಮಿತ್ತಕವಾದ ಮುಂಜಿ, ಉಪನಯನ, ಅದು ಮದುವೆ ಇತ್ಯಾದಿಗಳು ಮಾಡಲಿಕ್ಕೆ ಬರದೇ ಇದ್ದರೂ ಕೂಡ, ಅದರಿಂದ ಇದು ಮಲಮಾಸ ಅಂತ ಅನಿಸಿಕೊಂಡ್ರೂ ಕೂಡ, ವಿಶೇಷವಾಗಿ ಮಲವನ್ನು ಕಳೆಯುವ ಮಾಸ ಇದು. ಅದರಿಂದಲೂ ಕೂಡ ಇದನ್ನೇನು ಕರೀತಾರೆ? ಮಲ ಅಪಕರ್ಷಣ ಮಾಸ ಅಂತ ಕರೀತಾರೆ. ಅದರಿಂದಲೂ ಕೂಡ ಇದಕ್ಕೆ ಮಲಮಾಸ ಅಂತ. ಯಾಕೆ? ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಸಣ್ಣ ಸಣ್ಣ ದಾನ ಇತ್ಯಾದಿ ಕರ್ಮಗಳು ಕೂಡ ಅದು ಮಹಾಫಲದಾಯಕವಾಗಿದೆ. ಅದರಿಂದ ಇದು ಮಲ ಅಪಕರ್ಷಣ ಮಾಸ, ಅದರಿಂದಲೂ ಕೂಡ ಮಲಮಾಸ ಅಂತ ಹೆಸರು ಅಂತ. ಪರ್ವತಗಳಲ್ಲಿ ಶ್ರೇಷ್ಠ ಯಾವುದು? ಮೇರು ಪರ್ವತ. ಗ್ರಹಗಳಲ್ಲಿ ಸೂರ್ಯ ಶ್ರೇಷ್ಠ, ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ, ಪಕ್ಷಿಗಳಲ್ಲಿ ಗರುಡ ಶ್ರೇಷ್ಠ, ನಕ್ಷತ್ರಗಳಲ್ಲಿ ಚಂದ್ರ, ಪಶುಗಳಲ್ಲಿ ಗೋಮಾತೆ ಶ್ರೇಷ್ಠ, ಮನುಷ್ಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ನೋಡಿ, ಮತ್ತೆ ಹೋಗ್ಬಿಡುತ್ತೆ. ಮನುಷ್ಯರಲ್ಲಿ ಬ್ರಾಹ್ಮಣ ಎಲ್ಲ ಮೂಲೆಯಲ್ಲಿ ಇರಲಿ, ಅದು ನಾವು ಹೇಳ್ಕೊಳ್ಳದೆ ಇನ್ನು ಯಾರು ಹೇಳ್ಕೋಬೇಕು ಹೇಳಿ. ಮನುಷ್ಯರಲ್ಲಿ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ವೃತ್ತಿಯಲ್ಲಿ ನಡೆಯುವವರು, ಬೇರೆಯವರಂತೆ ನಡೆಯುವವರು ಅವರು ಅಧಮ ಬ್ರಾಹ್ಮಣ ಅಂತ ಇಟ್ಕೋಬೇಕಷ್ಟೆ. ಬ್ರಾಹ್ಮಣ ವೃತ್ತಿ ಈಗ ತುಂಬ ಅಪರೂಪ ಆ ರೀತಿಯಾಗಿ ನೋಡುವವರು ಇರಲಿ. ಅದೇ ರೀತಿಯಾಗಿ ಮಾಸದಲ್ಲಿ ಶ್ರೇಷ್ಠ ಅಂದರೆ ಯಾವುದು? ಇದು ಅಧಿಕ ಮಾಸ. ಹಾಗೆ ಅಂತ ಅಕಾಮ ಸರ್ವಕಾಮೋ ವಾ ಯೋ ಅಧಿಮಾಸಂ ಪ್ರಪೂಜಯೇತ್ ಕರ್ಮಾಣಿ ಭಸ್ಮಸಾತ್ ಕೃತ್ವ ಮಾಮೇ ವೇಶ್ಯತ್ಯಸಂಶಯಂ. ಹಾಗೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಬೇಕೋ ಬೇಡವೋ, ಇಂಥ ಕೆಲಸ ಮಾಡಬೇಕೋ ಮಾಡಬಾರ್ದೋ ಅದೆಲ್ಲ ಬೇಡ. ಅಧಿಕ ಮಾಸ ಬಂತು, ದೇವರು ಹೇಳಿದಂಗೆ ಮಾಡಿದರೆ ನಮಗೆ ಆ ಪರಮಾತ್ಮನನ್ನೇ ಹೊಂದುತ್ತಾನಂತೆ ಆ ವ್ಯಕ್ತಿ. ಅಷ್ಟು ಫಲದಾಯಕವಾಗಿದೆ ಈ ಮಾಸ. ಹಾಗೆ ಅಂತ ತುಂಬ ವಿಚಾರಗಳಿದೆ. ಕೆಲವು ಅಪೂಪ, ವಿಶೇಷವಾಗಿ ಅಪೂಪ ದಾನವನ್ನು ಹೇಳಿದ್ದಾರೆ. ಈ ಅಪೂಪದಲ್ಲಿ ಅದು ಒಂದು ವಿಶೇಷ. 33 ದೇವತೆಗಳನ್ನು ಚಿಂತನೆ ಮಾಡಿ ಕೊಡಬೇಕು ಅಂತ ಇದೆ. ಅದೇನು 33 ಅಂದರೆ 33 ದೇವತೆಗಳು ಯಾರು ಹಾಗೆ ಅಂತ ಒಂದು ಪ್ರಶ್ನೆ. ಅಷ್ಟ ವಸುಗಳು, 11 ರುದ್ರರು, 12 ಆದಿತ್ಯರು ಮತ್ತು ಪ್ರಜಾಪತಿ ಮತ್ತು ವಷಟ್ಕಾರ. ಹಾಗೆ ಅಂತ ಈ ಒಟ್ಟು 33 ದೇವತೆಗಳು. ಏನಿದು ಈ 33 ದೇವತೆಗಳಿಗೂ ನಮಗೂ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ಬರ್ತದೆ.
ಅದರ ಅಭಿಪ್ರಾಯ ಇಷ್ಟೇ. ನಮ್ಮಲ್ಲಿ ತತ್ವಗಳು 24 ತತ್ವಗಳು ಅಂತ ಇದೆ. ಪಂಚಬೇರ್ ಬ್ರಹ್ಮನ್ ಚತುರ್ಬೇರ್ ದಶಭಿಸ್ತಥ ಹಾಗೆ ಅಂತ 24 ತತ್ವಗಳು. ಅದೆಲ್ಲವೂ ಕೂಡ ಅದಕ್ಕೆ ಅಭಿಮಾನಿಯಾಗಿರತಕ್ಕವರು ಈ 33 ದೇವತೆಗಳಲ್ಲಿ ಬರ್ತಾರೆ. ಯಾವುದದು ಹಾಗೆಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಭೂತಗಳು, ಪಂಚ ತನ್ಮಾತ್ರೆಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಅವ್ಯಕ್ತ. ಅವ್ಯಕ್ತವನ್ನು ಮತ್ತೆ ಬಿಡಿಸ್ಬೋದು. ಸತ್ವಗುಣ, ರಜೋಗುಣ, ತಮೋಗುಣ ಮತ್ತು ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಹಾಗೆಂತಲ್ಲ ನಾವು ಬಿಡಿಸ್ಬೋದು. ಈ ರೀತಿಯಾಗಿ ಒಟ್ಟು ಅದು 33 ತತ್ವಗಳು ಅಂತ ಬರುತ್ತದೆ. ವಷಟ್ಕಾರ ಅಂತ ಹೇಳ್ತಾರೆ ನೋಡಿ. ಸರ್ವ ತತ್ವಾಭಿಮಾನಿಯಾಗಿ ಆ ವಷಟ್ಕಾರ ದೇವತೆಯನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಒಟ್ಟು 33 ದೇವತೆಗಳು ಅಂತ. ಅದರಿಂದ 33 ದೇವತೆಗಳನ್ನು ನಾವು ಸದಾ ಆರಾಧನೆ ಮಾಡಬೇಕು. ಯಾಕೆ ನಮ್ಮ ಶರೀರ ಇರೋದೇ ಈ ತತ್ವಗಳಿಂದ ತುಂಬಿಯೇ ಇರೋದು. ಅದರಿಂದ ನಮಗೆ ಈ ಶರೀರ ಅಂದರೆ ನಾವು ಎಷ್ಟು ಇಷ್ಟಪಡ್ತೀವಿ, ಎಷ್ಟು ಸಾಮಾನ್ಯವಾಗಿ ಮನುಷ್ಯರಿಗೆ ಯಾರು ಇಷ್ಟ? ಮನುಷ್ಯರಿಗೆ ಯಾರು ತುಂಬ ಇಷ್ಟ? ತನಗೆ ಯಾರು ಉಪಕಾರ ಮಾಡ್ತಾರೆ ಅವರಂದ್ರೆ ತುಂಬ ಇಷ್ಟ. ತನಗೆ ಉಪಕಾರ ಮಾಡುವವರು ಅಂದರೆ ತುಂಬ ಇಷ್ಟ. ಅದರಿಂದ ನಮಗೆ ಶರೀರ ತುಂಬ ಇಷ್ಟ. ಯಾಕೆ? ನಾನು ನೋಡ್ಬೋದು, ಕೇಳಬಹುದು, ಮುಟ್ಟಬಹುದು, ಮೂಸಬಹುದು, ಎಲ್ಲ ಮಾಡೋದಕ್ಕೆ ಯಾವುದು ಬೇಕು? ಈ ಶರೀರ ಬೇಕು. ಅದರಿಂದ ಶರೀರ ಅಂದರೆ ಮನುಷ್ಯನಿಗೆ ತುಂಬ ಇಷ್ಟ. ಅದರಿಂದ ಈ ಶರೀರ ಅದು ಯಾರಿಂದ ನಿರ್ಮಿತವಾದದ್ದು? ಈ 24 ಅಥವಾ 33 ತತ್ವಗಳಿಂದ ನಿರ್ಮಿತವಾದದ್ದು. ಅದರಿಂದ ಈ 33 ಎನ್ನುವ ಸಂಖ್ಯೆ ಇಲ್ಲಿ ವಿಶಿಷ್ಟವಾಗಿದೆ ಅಂತ. ಆ 33 ತತ್ವಗಳಿಗೂ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿಯಾಗಿ ಪರಮಾತ್ಮನ ರೂಪಗಳು ವಿಷ್ಣು, ಜಿಷ್ಣು ಅಂತೆಲ್ಲ ನೀವು ಕೇಳಿರ್ತೀರ. ಆ ರೂಪವನ್ನು ನಾವು ಚಿಂತನೆ ಮಾಡಬೇಕು ಹಾಗೆ ಅಂತ ಒಟ್ಟು. ಮತ್ತೆ ಪುರುಷೋತ್ತಮ ಅಂದರೆ ಏನು ಅರ್ಥ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೂ ಬಂದಿದೆ. 2 ರೀತಿಯಾದ ಪುರುಷರು ಇರ್ತಾರೆ. ಪುರುಷರು 2 ರೀತಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಅಂತ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ಕ್ಷರಪುರುಷರು ಮತ್ತು ಅಕ್ಷರ ಪುರುಷರು ಅಂತ ಇಬ್ಬರಿದ್ದಾರೆ. ಕ್ಷರಪುರುಷರು ಅಂದರೆ ಯಾರು? ಯಾರ ಶರೀರ ನಾಶವಾಗುತ್ತದೋ ಅವರು ಕ್ಷರಪುರುಷರು. ಯಾರ ಶರೀರ ನಾಶವಾಗುತ್ತದೆ. ಯಾರ ಶರೀರ ನಾಶವಾಗುತ್ತದೆ? ಬ್ರಹ್ಮಾದಿ ಎಲ್ಲರೂ ಗೋವಿಂದ. ಯಾವಾಗ? ಪ್ರಳಯ ಕಾಲದಲ್ಲಿ. ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತ ವಾಯುಸ್ತುತಿಯಲ್ಲಿ ಅದನ್ನೇ ಹೇಳ್ತೀವಿ. ಪ್ರಳಯ ಕಾಲ ಬಂದಾಗ ಬ್ರಹ್ಮಾದಿ ಸಕಲ ಜೀವರ ಶರೀರವನ್ನು ಕೂಡ ಪರಮಾತ್ಮ ನುಂಗಿ ಹಾಕ್ತಾನೆ ಹಾಗೆ ಅಂತ ಇದೆ. ಅದರಿಂದ ಎಲ್ಲರೂ ಕೂಡ ಬ್ರಹ್ಮಾದಿ ಸಕಲ ಜೀವರು ಕೂಡ ಏನು? ಕ್ಷರಪುರುಷರು, ನಾಶ ಆಗ್ತಾರೆ. ಅದರಿಂದ ಅವರು ಎಂಥ ಪುರುಷರು? ಕ್ಷರಪುರುಷರು. ಲಕ್ಷ್ಮೀದೇವಿ ಅವಳ ಶರೀರಕ್ಕೆ ನಾಶ ಇಲ್ಲ, ನಿತ್ಯ ಮುಕ್ತಳು. ಅದರಿಂದ ಅವಳು ಅಕ್ಷರ ಪುರುಷರು. ಶರೀರ ನಾಶ ಇಲ್ಲದ ಪುರುಷರು ಅಂದರೆ ಒಬ್ಬರೇ. ಮಿಕ್ಕಿದವರೆಲ್ಲರೂ ಕೂಡ ಕ್ಷರಪುರುಷರು. ಲಕ್ಷ್ಮೀದೇವಿ ಮಾತ್ರ ಅಕ್ಷರ ಪುರುಷರು. ಪರಮಾತ್ಮ ಇಬ್ಬರಿಗಿಂತಲೂ ಉತ್ತಮನಾಗಿದ್ದಾನೆ. ಅದರಿಂದ ಅವನಿಗೆ ಕ್ಷರಪುರುಷರಿಗಿಂತ ಅಕ್ಷರ ಪುರುಷರಿಗಿಂತ ಉತ್ತಮನಾದ್ದರಿಂದ ಅವನನ್ನು ಪುರುಷೋತ್ತಮ ಅಂತ ಕರಿತೀವಿ ಅಂತ ಒಟ್ಟು. ಇದು ಶಬ್ದತಃನೂ ಹೌದು. ಆದರೆ ಮನಸ್ಸಿನಲ್ಲಿ ಈ ವಿಚಾರವನ್ನು ನಾವು ಸದಾ ಇಟ್ಕೊಂಡಿರಬೇಕು. ಸದಾ ಇಟ್ಕೊಂಡಿರಬೇಕು ಅಂದರೆ ಹೌದು ನಾವು ಇಟ್ಕೊಂಡಿದ್ದೀವಿಲ್ಲ ಅಂತ ನಾವು ಹೇಳ್ಬೋದು. ನಾವು ಹೌದು ವಿಷ್ಣು ಸರ್ವೋತ್ತಮ ಅಂತಲೇ ಹೇಳುವವರು ನಾವು, ಹಾಗೆ ಅಂತಲೇ ಹೇಳ್ತೀವಿ. ಆದರೆ ದೇವರು ಹೇಳ್ತಾನೆ, ನೋಡಪ್ಪ, ನೀನು ವಿಷ್ಣು ಸರ್ವೋತ್ತಮ ಅಂತ ಒಪ್ಪಿದ ಪಕ್ಷದಲ್ಲಿ ನೀನು ಭೂಮಿಯಲ್ಲಿ ಇರಲಿಕ್ಕೆ ನಾಲಾಯಕ್. ನೀನು ಇರಬೇಕಾದ ಸ್ಥಾನಮಾನನೇ ಬೇರೆ. ಎಲ್ಲಿರಬೇಕು? ಮಹರ್ಲೋಕ, ಜನಲೋಕ, ತಪೋಲೋಕ ಅಂತ ಅಂತಹ ಉತ್ತಮ ಲೋಕದಲ್ಲಿ ಇರಬೇಕು. ಅದರಿಂದ ವಿಷ್ಣು ಸರ್ವೋತ್ತಮ ಅಂತ ನಾವು ಬಾಯಿಂದ ಹೇಳಿದರೂ ಕೂಡ ಮನಸ್ಸು ಅದೆಲ್ಲೋ ಬೇರೆ ಬೇರೆ ಕಡೆ ಹೋಗ್ಬಿಡುತ್ತದೆ. ವಿಷ್ಣು ಸರ್ವೋತ್ತಮ ಅಂತ ಹೇಳಿದ ಮೇಲೆ ಮನಸ್ಸು ಎಲ್ಲಿ ಹೋಗಬೇಕು? ದೇವರನ್ನು ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಬೇರೆ ಕಡೆ ಹೋಗ್ಬಿಟ್ರೆ ಆ ಪದಾರ್ಥ ಸರ್ವೋತ್ತಮ ಅಂತ ಆಯಿತು. ಆ ಪದಾರ್ಥ ನಮಗೆ ಉತ್ತಮ ಅಂತ ಆಯಿತು. ಅದು ಯಾವುದೇ ಪದಾರ್ಥ ಇರಲಿ, ಅದು ಶರೀರ ಇರ್ಬೋದು, ಬ್ಯಾಂಕ್ ಡೆಪಾಸಿಟ್ ಇರ್ಬೋದು, ಯಾವುದೇ ಇರ್ಬೋದು, ಅದರ ಕಡೆ ಮನಸ್ಸು ಹೋಯಿತು, ಅದು ಉತ್ತಮ ಅಂತ ಆಯಿತು ಅಷ್ಟೆ. ಅದರಿಂದ ವಿಷ್ಣು ಸರ್ವೋತ್ತಮ ಅಂತ ನಾವು ಮನಸ್ಸಾ ಒಪ್ಪಿದರೆ
ಅಲ್ಲ ರೀ, ನಾವು ತಿರ್ಗಾ ಒಪ್ಪಿದ್ದೀವಿ ಅಲ್ಲ ಅಂದರೆ ಅದಕ್ಕೇನು ಉತ್ತರ? ದೇವರು ಹೇಳ್ತಾನೆ ನೀನು ಒಪ್ಪಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ? ಒಪ್ಪಿದವರು ಇರತಕ್ಕ ಲೋಕನೇ ಬೇರೆ. ಇನ್ನು ಭೂಲೋಕದಲ್ಲಿ ನಾವು ಬಿದ್ದೀವಿ ಅಂದರೆ ಏನರ್ಥ? ಬರೀ ಬಾಯಿಂದ ಹೇಳ್ತೀವಿ ಹರಿಸರ್ವೋತ್ತಮ ಹರಿಸರ್ವೋತ್ತಮ ಅಂತ. ಬಾಯಿಂದ ಹೇಳಿದರೆ ದೇವರಿಗೆ ಸಂತೋಷ ಆಗೋದಿಲ್ಲ. ಹರಿಕಥಾಂಸಾರದಲ್ಲಿ ಬರುತ್ತದೆ ನೋಡಿ, ಏನು? ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ. ಬರೀ ಮನಸ್ಸನ್ನು ಕೊಡದೆ ಅಧಿಕ ಮಾಸದ ಎಲ್ಲ ಕರ್ತವ್ಯಗಳನ್ನು ಮಾಡಿದರೆ ನಮಗೆ ಸಿಗತಕ್ಕ ಲೋಕ ಯಾವುದು? ಸ್ವರ್ಗಲೋಕ ಅಷ್ಟೆ. ಸ್ವರ್ಗಲೋಕದಲ್ಲಿ ಹೋದರೆ ಏನು ತೊಂದರೆ? ಸುಖವಾಗಿ ಇರಬಹುದಲ್ಲ ಅಂತ ಕೇಳ್ಬೋದು. ಅಲ್ಲಿ ಒಂದು ಲಿಮಿಟೇಷನ್ ಇದೆ. ಹೌದು, ಸುಖವಾಗಿ ಇರಬಹುದು, ಆದರೆ ಏನಿರುತ್ತದೆ? ನಮ್ಮ ಪುಣ್ಯ ಡೌನ್ ಆಗ್ತಾ ಬರ್ತದೆ. ಬ್ಯಾಂಕಿಂದ ಹಣ ವಿಡ್ರಾ ಮಾಡ್ಕೊಂಡು ಬಂದಂಗೆ ಒಂದಿನ ಅಕೌಂಟು ಖಾಲಿ ಆಗ್ತದೆ. ಖಾಲಿ ಆದಾಗ ನೀನು ಈ ಲೋಕದಲ್ಲಿ ಇರಲಿಕ್ಕೆ ನಾಲಾಯ್ಕು, ಹೋಗು ಕೆಳಗೆ ಅಂತ ಭೂಮಿಗೆ ಮತ್ತೆ ಕಳಿಸ್ಬಿಡ್ತಾರೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಅದರಿಂದ ಏನು ಮಾಡಬೇಕು? ಸ್ವರ್ಗವನ್ನು ಬಯಸಬಾರದು. ಯಾಕೆ? ಅದು ನಶ್ವರ, ಅದು ಕೂಡ ನಶ್ವರ. ಅಲ್ಲಿ ಹೋದರೂ ಕೂಡ ಭಯ ಇರ್ತದೆ, ಯಾವಾಗ ಕಳಿಸ್ತಾರೋ ಏನೋ, ಯಾವಾಗ ಹೋಗು. ಈ ಆಫೀಸ್ ಇದ್ದಂಗೆ ನೋಡಿ, ಯಾವಾಗ ಲೇ ಆಫ್ ಮಾಡ್ತಾರೋ ಏನೋ, ಯಾವಾಗ ತೆಗೆದಾಕ್ತಾರೋ ಏನೋ, ಆ ಥರ ಒಂದು ಭಯ ಇದ್ದೇ ಇರ್ತದೆ ನಮಗೆ. ಅದರಿಂದ ವಿಷ್ಣುವಿನ ಲೋಕಕ್ಕೆ ಹೋಗಬೇಕು, ಅದೇ ನಮ್ಮದು ಗುರಿ. ಅದರಿಂದ ಏನು ಮಾಡಬೇಕು? ಹರಿ ಸರ್ವೋತ್ತಮ ಅಂತ ನಾವು ಬಾಯಿಯಿಂದ ಹೇಳಿದರೆ ಉಪಯೋಗ ಇಲ್ಲ. ಮನಸ ಒಪ್ಪಿ ನಾವು ಮಾಡಬೇಕು. ಮನಸ ಒಪ್ಪಿದ್ದೀವಿ ಅಂತ ನಾವು ಹೇಳುವಂತೆ ಇಲ್ಲ. ಯಾಕೆ? ನಾವು ಇರುವ ಸ್ಥಾನಮಾನವೇ ಸಾಕ್ಷಿ. ಈ ಲೋಕದಲ್ಲಿ ಇದ್ದೀವಿ ಅಂದರೆ ಏನರ್ಥ? ಇನ್ನೂ ಸರಿಯಾಗಿ ಕನಕದಾಸರು ಹೇಳ್ತಾರೆ ನೋಡಿ, ಯಾರು ಮೋಕ್ಷಕ್ಕೆ ಹೋಗ್ತಾರೆ? ನಾನು ಹೋದರೆ ಹೋಗ್ಬೋದು. ಹಾಗೆ ನೋಡಿ, ಅದನ್ನು ಎಷ್ಟು ಚೆನ್ನಾಗಿ ಮಾತದು, ಅದನ್ನು ಅರ್ಥ ಮಾಡ್ಕೋಬೇಕು. ನಾವಿನ್ನೂ ಭೂಮಿಯಲ್ಲಿ ಇದ್ದೀವಿ ಅಂದರೆ ಮನಸ್ಸಿನಲ್ಲಿ ಏನಿದೆ? ನಾನು ನನ್ನದು ಎಂಬ ಒಂದು ಪಸೆ ಇದೆ. ಅದರಿಂದಲೇ ನಾವಿನ್ನೂ ಭೂಮಿಯಲ್ಲಿ ಇದ್ದೀವಿ. ಅದರಿಂದ ಅದು ಎಷ್ಟೇ ಶಾಸ್ತ್ರ ಇದೆ, ಎಲ್ಲ ವಿಚಾರ ಆಚಾರ ಎಲ್ಲ ಇದ್ದರೂ ಕೂಡ ಏನದು? ನಾನು ಎನ್ನತಕ್ಕ ಪಸೆ ಹೋಗುವ ತನಕ ಭೂಮಿಯಲ್ಲಿ ಇದ್ದೇ ಇರ್ತೀವಿ ನಾವು. ಅದರಿಂದ ನಾನು ಅನ್ನೋದು ಹೋಗಬೇಕು. ಮತ್ತೇನಂತ ಬರಬೇಕು? ನಾಹಂ ಕರ್ತ ಹರಿಕರ್ತ. ಇದು ಬರಬೇಕಾದ ಚಿಂತನೆ. ಏನೇ ಮಾಡಲಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಪರಮಾತ್ಮನೇ ಒಳಗಿದ್ದು ಎಲ್ಲವನ್ನು ಮಾಡಿಸ್ತಾನೆ. ಅವನೊಬ್ಬನೇ ಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ ಕರ್ತ, ಅವನೊಬ್ಬನೇ ಸ್ವತಂತ್ರ ಭೋಕ್ತೃ. ಈ ಚಿಂತನೆ ನಮ್ಮಲ್ಲಿ ಇರಬೇಕು. ಅದಿಲ್ಲದೇ ಹೊರತು ನಾವು ಏನು ಮಾಡಿದರೂ ಕೂಡ ಅದು ಭಸ್ಮದಲ್ಲಿ ಹೋಮ ಮಾಡಿದಂಗೆ. ಒಂದೇ ಮಾತು ಹೇಳಬೇಕು, ಭಸ್ಮದಲ್ಲಿ ಹೋಮ ಮಾಡಿದರೆ ಯಾರು ತಗೊಳ್ತಾರೆ ಹೇಳಿ? ಅದರಿಂದ ಎಲ್ಲಿ ತನಕ ಈ ನಾನು ನನ್ನದು, ದಾಸರು ಅದನ್ನು ಹೇಳಿಬಿಡ್ತಾರೆ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನೂ ದಯಬಾರದೆ ಹಾಗೆಂತ. ಅದರಿಂದ ಆ ನಾನು ನನ್ನದು ಅದ್ರ ಜೊತೆಗೆ ನಮ್ಮದು ಹರಿಸರ್ವೋತ್ತಮ ಅಂತ ಬಾಯಿಂದ ಬರತಕ್ಕ ಮಾತು. ನಮ್ಮದು ಈಗ ಇರುವ ಪರಿಸ್ಥಿತಿ ಏನು? ಹರಿಸರ್ವೋತ್ತಮ ಅಂತ ಹೇಳ್ತೀವಿ. ವಿಷ್ಣು ಹೇಳಿದ ಅರ್ಥಾತ್ ಶಾಸ್ತ್ರದಲ್ಲಿ ಹೇಳಿದ ಧರ್ಮಾಚರಣೆಗಳನ್ನು ಮಾಡ್ತೀವಿ. ಅದ್ರ ಜೊತೆಗೆ ಏನು ಸೇರ್ಕೊಂಡ್ಬಿಟ್ಟಿದೆ ನಮ್ಮಲ್ಲಿ? ಅದೊಂದು ದೊಡ್ಡ ರೋಗ. ಅದು ಯಾವುದು? ನಾನು ನನ್ನದು ಎನ್ನುವ ಒಂದು ರೋಗ. ಅಡಿಗೆ ಯಾರು ಮಾಡಿದ್ದು? ನಾನು ಮಾಡಿದ್ದೆ. ಊಟ ಯಾರು ಮಾಡಿದ್ದು? ನಾನು ಮಾಡಿದ್ದೆ. ಅಲ್ಲಿ ನೋಡಿ, ಅದು ಎಷ್ಟು ಚೆನ್ನಾಗಿ ಸೇರ್ಕೊಂಡ್ಬಿಟ್ಟಿದೆ. ಅದು ಬಿಡಲಿಕ್ಕೆ ಬರೋದೇ ಇಲ್ಲ. ಏಕೆ ಮಮತೆ ಕೊಟ್ಟು ಧಣಿಸುವಿ ರಂಗ, ನಿನ್ನ ಬಂಧನ ಶಕ್ತಿಗೆ ನಮೋ ನಮೋ ರಂಗ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಆ ಹಾಡು, ಗೋಪಾಲದಾಸರ ಹಾಡು. ಎಲ್ಲಿ ತನಕ ಅದು ದೇವರ ಬಂಧನ ಶಕ್ತಿ. ಅದು ಯಾವುದು? ನಾನು ನನ್ನದು ಹಾಗೆ ಅಂತ. ಜಗತ್ತನ್ನು ಸೃಷ್ಟಿ ಮಾಡಿ ದೇವರು ಮಾಡಿದ್ದೇ ಅದು, ಬ್ರಹ್ಮದೇವರು ಮಾಡಿದ್ದೇ ಅದು. ಅವಿದ್ಯೆಯನ್ನು ಸೃಷ್ಟಿ ಮಾಡಿದರು. ಅವಿದ್ಯೆಯನ್ನು ಸೃಷ್ಟಿ ಮಾಡಿ ನೀನು ನೋಡಿದರೆ, ಜೀವ ನೋಡಿದರೆ ಸುಖವಾಗಿ ಇರ್ತಾನೆ. ಜೀವನಿಗೆ ಸುಖ ದುಃಖ ಆಗಬೇಕು. ಸಂಸಾರ ಅಂದರೆ ಅದು. ಸಂಸಾರ ಅಂದರೆ ಏನು? ಕೇವಲ ಸುಖ ಅಲ್ಲ. ಹೇಗಿರಬೇಕು? ದುಃಖ ಮಿಶ್ರಿತವಾದದ್ದೇ ಇರಬೇಕು. ನೀವು ಯಾವುದೇ ಮುಟ್ರಿ,
ನಾವು ಯಾವುದು ಸುಖ ಅಂತ ತಿಳ್ಕೊಂಡಿದ್ದೀವೋ ಅಲ್ಲಿ ಏನಿದ್ದೇ ಇರುತ್ತದೆ. ದುಃಖ ಯಾವುದಾ ಒಂದು ಹೇಳಿ. ಈ ವಿಚಾರದಲ್ಲಿ ಕೇವಲ ಸುಖರಿ, ದುಃಖ ಇಲ್ಲವೇ ಇಲ್ಲ. ಅದರಿಂದ ನಿಮ್ಮ ಪಾಯಿಂಟ್ ಸರಿಯಲ್ಲ. ಒಂದು ಹೇಳಿ ನೋಡೋಣ ಆ ಥರ. ಸುಧಾದಲ್ಲಿ ಬರುವ ವಿಚಾರ ಇದೆಲ್ಲ. ನಿದ್ರೆ, ಇನ್ನೊಬ್ಬ ಅಂದರೆ ಊಟ ಹೇಳ್ಬೋದು. ಊಟ ನಿದ್ರೆ ಅಂತ ಎರಡು ಹೇಳ್ಬೋದು. ನನಗೆ ಊಟ ಅಂದರೆ ಭಾರಿ ಇಷ್ಟ, ಯಾಕೆ ತುಂಬ ಸುಖ ಆಗ್ತದೆ. ನಿದ್ರೆ ಅಂದರೆ ಭಾರಿ ಇಷ್ಟ, ಭಾರಿ ಸುಖ ಆಗ್ತದೆ, ಹಾಗೆ ಅಂತ. ಹೌದಾ? ಊಟ ನಿದ್ರೆ ಸುಖ ಅಂತ ಹೇಳ್ಬೋದಲ್ಲ. ಏನಾದ್ರು ತೊಂದರೆ ಇದೆಯಾ? ಅಲ್ಲಿ ದುಃಖವೇ ಇಲ್ಲ ರೀ. ಎಷ್ಟು ಚೆನ್ನಾಗಿದೆ, ಅಡಿಗೆ ಪದಾರ್ಥ ಇಲ್ಲ, ಸಾತ್ವಿಕ ಪದಾರ್ಥ ಅಂತ ಇಟ್ಟುಕೊಳ್ಳೋಣ, ಚೆನ್ನಾಗಿದಲ್ಲ. ಮತ್ತು ಇನ್ನು ಮೋಕ್ಷ ಯಾತಕ್ಕೆ? ಇಲ್ಲೇ ಆರಾಮಾಗಿ ಕಾಲ ಕಳ್ಕೊಂಡು ಹೋಗ್ಬೋದಲ್ಲ ಅಂತೆಲ್ಲ ಪ್ರಶ್ನೆ ಬರ್ತದೆ. ಆದರೆ ಇಷ್ಟೇ, ಊಟದಿಂದಲೂ ಕೂಡ ನಮಗೆ ಸುಖ ಇಲ್ಲ. ಯಾಕೆ? ವಯಸ್ಸಾದವ್ರನ್ನ ಕೇಳಿದರೆ ಗೊತ್ತಾಗ್ತದೆ. ಅಗಿಯಕ್ಕೆ ಬರೋದೇ ಇಲ್ಲ ರೀ ಕೆಲವು ಪದಾರ್ಥ ಎಲ್ಲ, ಹಾಗೆ ಅಂತ ಹೇಳಿಬಿಡ್ತೀವಿ ನಾವು. ತಿಂದದ್ದೆಲ್ಲ ಜೀರ್ಣ ಆಗೋದಿಲ್ಲ ಅಂತ ಹೇಳಿಬಿಡ್ತೀವಿ. ಇಂಥ ಪರಿಸ್ಥಿತಿ ಎಲ್ಲ ಇರ್ತದೆ. ಅದು ಏಕಾದಶಿ ಅದಂತೂ ಗೊತ್ತಿದೆಯಲ್ಲ. ಏಕಾದಶಿ ದಿವಸ ಊಟ ಮಾಡಿದರೆ ಅಂದಿನ ಅನ್ನವು ನಾಯಿ ಮಾಂಸವು, ಹಂದಿ ಮಾಂಸ. ಅದರಿಂದ ಊಟದಿಂದ ಸುಖ ಅಂತ ಕನಸು ಕಾಣುವಂತೆ ಇಲ್ಲ. ಏಕಾದಶಿ ದಿವಸ ತಿಂದರೆ, ಚಾತುರ್ಮಾಸ್ಯ ವ್ರತ ನಿಷಿದ್ಧ ಪದಾರ್ಥವನ್ನು ತಿಂದರೆ ನರಕ ಅಂತ ಹೇಳಿದ್ದಾರೆ. ಸರಿ, ನಿದ್ರೆ ಅಂತೂ ಸುಖ ಅಲ್ವಾ? ಎಷ್ಟು? ಯಾಕಂದರೆ ಎದ್ದ ಕೂಡಲೇ ನಮ್ಮ ಅನುಭವ ಹೇಗಿರುತ್ತದೆ ನೋಡಿ. ಇಷ್ಟೊತ್ತು ನಾನು ದುಃಖ ಪಡ್ತಾ ಮಲಗಿದ್ದೆ ಅಂತ ಯಾರ ಹೇಳ್ತಾರಾ? ಇಷ್ಟೊತ್ತು ನಾನು ಸುಖವಾಗಿ ನಿದ್ರೆ ಮಾಡಿದೆ ಅಂತಲೇ ಹೇಳ್ತೀವಿ. ಅದರಿಂದ ನಿದ್ರೆ ನಮಗೆ ಸುಖ ಅಲ್ಲವಾ? ಅಲ್ಲಿ ಏನು ಮತ್ತೆ ನೀವು ದುಃಖವನ್ನು ತರ್ತೀರಿ? ಹಾಗೆ ಅಂತ ಹೇಳಿದರೆ ನಿದ್ರೆಯಲ್ಲಿ ಏನಿದೆ ನಮಗೆ? ಸಂಪೂರ್ಣವಾಗಿ ಅವಿದ್ಯೆಯೇ ಇರೋದು. ದುಃಖದಲ್ಲಿ, ನಿದ್ರೆಯಲ್ಲಿ ಪಕ್ಕದಲ್ಲಿ ಏನಾದರೂ ಪದಾರ್ಥ ಇಟ್ಟಿದ್ರೂ ಕೂಡ ನಮಗೆ ಅದರ ಜ್ಞಾನ ಇರೋದಿಲ್ಲ. ಹೌದಲ್ಲ? ಸೊ ಅದರಿಂದ ನಿದ್ರೆಯಲ್ಲಿ ಇರತಕ್ಕ ದೊಡ್ಡ ಡ್ರಾಬ್ಯಾಕ್ ಅಂದರೆ ಏನು? ಅವಿದ್ಯೆ. ನಿದ್ರೆ ಅಂದರೆ ಅವಿದ್ಯೆ ಅಂತಲೇ ಅರ್ಥ. ಯಾಕೆ? ಯಾವುದರ ಜ್ಞಾನವೂ ಇಲ್ಲ ನಮಗೆ. ಆಯಿತು, ನಿದ್ರೆ ಸುಖ ಅಂತ ಆದರೆ 24 ತಾಸು ಯಾಕೆ ನಿದ್ದೆ ಮಾಡೋದಿಲ್ಲ ನಾವು? ಕುಂಭಕರ್ಣ ಮಾಡಿದ ನೋಡಿ, ಅದು ಆಗೋದಿಲ್ಲ. ಅಲ್ಲ ರೀ, ಹಗಲೊತ್ತು ತುಂಬ ಜನ ಹಗಲೊತ್ತು ಮಲಗೋದಿಲ್ಲ. ಯಾಕೆ? ರಾತ್ರಿ ನಿದ್ದೆ ಬರಲಿದೆ ಆಮೇಲೆ ಅಂತ ಹೇಳಿಬಿಡ್ತೀವಿ. ಅದರಿಂದ ನಿದ್ರೆಯೂ ಕೂಡ ಸುಖದಾಯಕ ಅಲ್ಲ, ದುಃಖದಾಯಕವೇ. ಬರೀ ನಿದ್ರೆನೇ ಮಾಡ್ತಾ ಇದ್ದರೆ ಅವನಿಗೇನು ಬರುತ್ತದೆ? ರೋಗನೇ ಬರುತ್ತದೆ. ರೋಗ ಬಂದೇ ಹೋಗ್ಬಿಡ್ತಾನೆ ಅವನು. ಅದರಿಂದ ಇನ್ನು ಯಾವುದು ಸುಖ ಅಂತ ಹೇಳಿ? ಯಾವುದರಿಂದಲೂ ಕೂಡ ಶುದ್ಧವಾದ ಸುಖ ಅಂತ ಯಾವುದೂ ಇಲ್ಲ. ಮತ್ತು ಹೇಗಿರುತ್ತದೆ? ದುಃಖ ಮಿಶ್ರಿತವಾಗಿಯೇ ಇರ್ತದೆ. ದುಃಖ ಮಿಶ್ರಿತವಾದ ಸುಖನೇ ನಮಗಿಲ್ಲಿ ಬರೋದು. ಅದರಿಂದ ಅದನ್ನು ನಾವು ಪರಿಹಾರ ಮಾಡ್ಕೋಬೇಕು. ಅದರಿಂದ ಬಾಯಿಂದ ಸರ್ವೋತ್ತಮ ಅಂತ ಹೇಳಿದರು, ವೇದೋಕ್ತ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡಿದರೂ ಕೂಡ ನಮಗಿರುವ ಈ ಒಂದು ಹಂತದಲ್ಲಿ ನಮಗಿರುವ ದೊಡ್ಡ ದುರಂತ ಅಂದರೆ ಯಾವುದು? ದೊಡ್ಡ ದುರಂತ ಅಂದರೆ ನಾನು ನನ್ನದು. ಆ ನಾನು ನನ್ನದು ಹೋಗುವ ತನಕ ನಮಗೆ ಉದ್ಧಾರ ಆಗೋದಿಲ್ಲ. ಮತ್ತೆ ಏನು ಮಾಡಬೇಕು? ಅದಕ್ಕೆ ಮತ್ತೆ ಮತ್ತೆ ಈ ಶ್ಲೋಕವನ್ನು ಹೇಳ್ತಾ ಇರಬೇಕು. ಏನು? ನಾಹಂಕರ್ತ ಹರಿಕರ್ತ, ಹಾಗೆ ಅಂತ. ಈ ರೀತಿಯಾಗಿ ಪ್ರಾತಃ ಸ್ನಾನ, ಅಧಿಕ ಮಾಸದಲ್ಲಿ ವಿಶೇಷ ಅಂದರೆ ಪ್ರಾತಃ ಸ್ನಾನ. ಆ ಪ್ರಾತಃ ಸ್ನಾನದ ಮಹಿಮೆಯನ್ನು ತಿಳಿಸಿಕೊಡುವ ಒಂದು ಇತಿಹಾಸ. ದೃಢಧನ್ವ ಅಂತ ಐಹಯ್ಯ ದೇಶದಲ್ಲಿ ಚಿತ್ರಧರ್ಮ ಅಂತ ಒಂದು ರಾಜ ಇದ್ದ. ಬುದ್ಧಿಶಕ್ತಿ, ಸತ್ಯಪರಾಕ್ರಮ. ಅವನ ಮಗ ದೃಢಧನ್ವ, ಹಾಗೆಂತ. ಅವನು ಕೂಡ ಸಕಲ ಗುಣ ಪೂರ್ಣನಾಗಿ, ಸತ್ಯಧರ್ಮನಾಗಿ, ಧಾರ್ಮಿಕನಾಗಿ ಇದ್ದ. ಎಲ್ಲ ಶಾಸ್ತ್ರವನ್ನು ಕೂಡ ಅವನು ಗುರುಮುಖೇನ ಅಧ್ಯಯನ ಮಾಡಿದ್ದ. ಕ್ಷತ್ರಿಯನಾಗಿ ಗುರುಮುಖೇನ ಅವನು ಅಧ್ಯಯನ ಮಾಡಿದ್ದ. ಅವನ ತಂದೆ ಚಿತ್ರಧರ್ಮನಿಗೆ ಈ ದೃಢಧನ್ವನನ್ನು ನೋಡಿ ಭಾರಿ ಸಂತೋಷ ಆಯಿತು. ಮಕ್ಕಳು ಶಾಸ್ತ್ರೋಕ್ತ ಮಾರ್ಗದಲ್ಲಿ ಇದ್ದು ಬಿಟ್ಟರೆ ಅದಕ್ಕಿಂತ ಸುಖದಾಯಕ ಇನ್ಯಾವುದೂ ಇಲ್ಲ.
ಅವನಿಗೆ ಆ ರೀತಿಯಾಗಿ ಇತ್ತು. ಸರಿ ಅಂತ ಆ ಮಗನಲ್ಲಿ ರಾಜ್ಯಭಾರವನ್ನು ಇಟ್ಟು ಪುಲಹರ ಆಶ್ರಮಕ್ಕೆ ಹೋಗಿ ಅಲ್ಲಿ ಕೃಷ್ಣನನ್ನು ವಿಶೇಷವಾಗಿ ಧ್ಯಾನ ಮಾಡಿ ಹರಿಮಂದಿರದ ಹರಿಮಂತ್ರದ ಪ್ರಭಾವದಿಂದ ಹರಿಮಂದಿರಕ್ಕೆ ಹೋದ, ವೈಕುಂಠಕ್ಕೆ ಹೋದ ಅಂತ ಹೇಳ್ತಾರೆ. ಈಗ ದೃಢಧನ್ವ ರಾಜನಾದ, ತಂದೆಗೆ ತಕ್ಕಂತೆ ಮಗನಾಗಿ ಅವನು ಕೂಡ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಪುಷ್ಪರ ದೇಶ ಅಂತ ಆ ಒಂದು ಪುಣ್ಯಕ್ಷೇತ್ರ ಅವನ ರಾಜಧಾನಿಯಾಗಿತ್ತು. ಅವನ ಮಡದಿ ಗುಣಸುಂದರಿ ಅಂತ ಅವಳ ಹೆಸರು. ಅವಳು ಕೂಡ ವಿದರ್ಭ ದೇಶದ ರಾಜಕುಮಾರಿ. ಆ ದಂಪತಿಗಳಿಗೆ ಚಿತ್ರವಾಕ್, ಚಿತ್ರವಾಹ, ಚಿತ್ರಭಾನು ಅಂತ, ಚಿತ್ರಾಂಗದ ಅಂತ 4 ಜನ ಮಕ್ಕಳು. ಚಾರುಮತಿ ಅಂತ ಒಂದು ಮಗಳು. ದೃಢಧನ್ವನಿಗೆ ತನಗೆ ಸಿಕ್ಕಿದ ಭೋಗ ಭಾಗ್ಯದಿಂದ ಭಾರಿ ಸಂತುಷ್ಟನಾಗಿ, ನಾನು ಯಾವ ಪುಣ್ಯವನ್ನು ಮಾಡಿದೇನೋ, ಇಂಥ ಒಂದು ಧಾರ್ಮಿಕವಾದ ಒಂದು ವಾತಾವರಣ, ಒಳ್ಳೆಯ ಪ್ರಜೆಗಳು, ಸಂತೃಪ್ತನಾಗಿದ್ದೇನೆ ಹಾಗೆ ಅಂತ ಅನ್ನಿಸ್ತವನಿಗೆ. ಒಂದು ಬಾರಿ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾನೆ. ಒಂದು ಜಿಂಕೆ, ಆ ಜಿಂಕೆ ಬೆಣ್ಣೆ ಹಿಂದೆ ಹೋದ, ಆ ಜಿಂಕೆ ಸಿಕ್ಕಿಲ್ಲ, ಭಾರಿ ಸುಸ್ತಾಯಿತು ಅವನಿಗೆ. ಅಲ್ಲಿ ಒಂದು ಸರೋವರ ಇತ್ತು, ನೀರನ್ನು ಕುಡಿದು ಒಂದು ಮರದ ಕೆಳಗೆ ಇರ್ತಾನೆ. ಆ ಮರದಲ್ಲಿ ಒಂದು ಗಿಣಿ ಮಾತಾಡಿತ್ತಂತೆ. ಆ ಮರದಲ್ಲಿ ಒಂದು ಗಿಣಿ ಇತ್ತು, ಆ ಗಿಣಿ ಮಾತಾಡಿತ್ತಂತೆ. ವಿದ್ಯಮಾನ ತಿಲಸುಖಂ ಆಲೋಚ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತಂ ತತ್ಕಥಂ ಪಾರಮೇಶ್ಯಸಿ ಹಾಗೆ ಅಂತ. ರಾಜ, ನೀನು ಭೂಮಿಯ ಭೌತಿಕವಾದ ಸುಖದಲ್ಲೇ ಮುಳುಗಿದ್ಯಾ, ತತ್ವಚಿಂತನೆಯನ್ನು ನೀನು ಮಾಡ್ತಾ ಇಲ್ಲ ಹಾಗೆ ಅಂತ. ಈ ಸಂಸಾರದಿಂದ ಹೇಗೆ ಬಿಡುಗಡೆಯನ್ನು ಹೊಂದುತ್ತೀಯಾ ಹಾಗೆ ಅಂತ ಆ ಗಿಣಿ ಪ್ರಶ್ನೆ ಮಾಡಿತ್ತಂತೆ. ಅದನ್ನು ಕೇಳಿ ರಾಜನಿಗೆ ಭಾರಿ ಆಶ್ಚರ್ಯ ಆಯಿತು. ಯಾರು ಈ ಗಿಣಿ ಇರಬಹುದು ಹಾಗೆ ಅಂತ ಚಿಂತನೆ ಮಾಡ್ತಾ ಆ ಗಿಣಿ ಹಾರಿ ಹೋಯ್ತಂತೆ. ಈ ರಾಜ ಚಿಂತನೆ ಮಾಡ್ತಾ ತನ್ನ ಪಟ್ಟಣಕ್ಕೆ ಬಂದ. ಅವನ ಮುಖ ಬಾಡಿ ಇತ್ತು, ರಾಜನ ಮುಖ ಬಾಡಿ ಇತ್ತು. ಗುಣಸುಂದರಿ ಅವನ ಮಡದಿ ನೋಡ್ತಾಳೆ. ಯಾಕೆ ಹಿಂಗಿದ್ದೀರಾ ಅಂತ ಕೇಳ್ತಾಳೆ. ಏನು ಉತ್ತರ ಹೇಳಿಲ್ಲ. ಹೀಗೆ ಅನೇಕ ದಿವಸಗಳು ಹೋಯಿತು. ರಾಮಾಯಣವನ್ನು ರಚನೆ ಮಾಡಿದಂಥ ವಾಲ್ಮೀಕಿ ಋಷಿಗಳು ಅಲ್ಲಿಗೆ ಬರ್ತಾರೆ. ಅವರಿಗೆ ಆತಿಥ್ಯವನ್ನೆಲ್ಲ ಮಾಡಿ ಆ ಗಿಣಿಯ ವಿಚಾರವನ್ನು ರಾಜ ವಾಲ್ಮೀಕಿ ಋಷಿಗಳ ಹತ್ರ ಹೇಳ್ತಾನೆ. ಈ ರೀತಿಯಾಗಿ ಬೇಟೆಗೆ ಹೋಗಿದ್ದೆ, ಗಿಣಿಯನ್ನು ನೋಡಿದೆ, ಈ ರೀತಿಯಾಗಿ ಹೇಳಿತ್ತು, ನನಗೇನು ಅರ್ಥ ಆಗಿಲ್ಲ, ಅದು ಯಾರ ಗಿಣಿ, ಏನಿದು ಅಂತ ನನಗೇನು ಅರ್ಥ ಆಗಿಲ್ಲ, ನೀವು ತಿಳಿಸಿಕೊಡಬೇಕು ಹಾಗೆ ಅಂತ ವಾಲ್ಮೀಕಿಗಳ ಹತ್ರ ಹೇಳಿದಾಗ ಅವರು ಒಂದು ಕ್ಷಣ ಧ್ಯಾನ ಮಾಡಿ ಹೇಳಿದ್ರಂತೆ. ಇದು ಆ ರಾಜನ ಹಿಂದಿನ ಜನ್ಮ ವೃತ್ತಾಂತವನ್ನು ಹೇಳ್ತಾರೆ. ರಾಜ, ನೀನು ಹಿಂದೆ ತಾಮ್ರಪರ್ಣಿ ನದಿ ತೀರದಲ್ಲಿ ದ್ರವಿಡ ದೇಶದಲ್ಲಿ ಸುದೇವ ಅಂತ ಒಂದು ಬ್ರಾಹ್ಮಣನಾಗಿ ಇದ್ದಿ. ಸುದೇವ ಅಂತ ಬ್ರಾಹ್ಮಣ, ಒಳ್ಳೆ ಧಾರ್ಮಿಕ, ಸತ್ಯವಂತ, ವಿಷ್ಣು ಭಕ್ತ, ಎಲ್ಲವೂ ಮಾಡಿದ್ದಿ. ವಿಷ್ಣುವನ್ನು ಆರಾಧನೆ ಮಾಡ್ತಾ ಬಂದು. ಆಗ ಈ ಗುಣಸುಂದರಿ ಅಂತ ಇದ್ದಾಳ, ಅವಳೇ ನಿನ್ನ ಮಡದಿಯಾಗಿ ಇದ್ದಳು. ಆಗ ಅವಳಿಗೆ ಗೌತಮಿ ಅಂತ ಹೆಸರು. ಗೌತಮಿ ಮತ್ತು ಸುದೇವ ಹಾಗೆ ಅಂತ ಆ ದಂಪತಿಗಳು. ಆಗ ನಿನಗೆ ಸಂತಾನ ಭಾಗ್ಯ ಇದ್ದಿಲ್ಲ, ಮಕ್ಕಳು ಇದ್ದಿಲ್ಲ ನಿನಗೆ. ಎಲ್ಲ ಸುಖಭೋಗ ಇದ್ದರೂ ಕೂಡ ಸಂತತಿ ಇಲ್ಲ ಎಂಬ ಒಂದು ಪೀಡೆ ನಿನಗೆ ಕಾಡಿಸ್ತಾ ಇತ್ತು. ಆ ಒಂದು ಚಿಂತಿತನಾಗಿ ಆ ತೀರದಲ್ಲಿ, ತಾಮ್ರಪರ್ಣಿ ತೀರದಲ್ಲೇ ನೀನು ಪರಮಾತ್ಮನನ್ನು ವಿಶೇಷವಾಗಿ ಧ್ಯಾನ ಮಾಡ್ತಾ ಇದ್ದೀರಿ, ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇದ್ದೀರಿ. ಪ್ರತಿ ದಿವಸವೂ ಕೂಡ ವಾಯುಭಕ್ಷಣ ಅಂದರೆ ಗಾಳಿಯನ್ನು ಮಾತ್ರ ತೆಗೆದುಕೊಳ್ಳೋದು. ಉಷತ್ಕಾಲದಲ್ಲಿ ಎದ್ದು ಆ ತಾಮ್ರಪರ್ಣಿ ನದಿಯಲ್ಲೇ ಸ್ನಾನ ಮಾಡಿ 10 ವರ್ಷ ನೀವು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದೀರಿ ಹಾಗೆ ಅಂತ. ನಿಮ್ಮ ತಪಸ್ಸಿಗೆ ಮೆಚ್ಚಿ ಭಗವಂತ ಗರುಡಾರೂಢನಾಗಿ ಬಂದು ದರ್ಶನ ಕೊಡ್ತಾ ಇದ್ದಾನೆ. ಆಗ ನೀವು ಪ್ರಾರ್ಥನೆ ಮಾಡಿಕೊಂಡ್ರಿ, ಸ್ವಾಮಿ ನಮಗೆ ಸಂತತಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ನಿಮಗೆ ಆ ಭಾಗ್ಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ನೋಡಿ, ನಮ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತ. ಹಿಂದೆ ಮಾಡಿದ್ದಕ್ಕೆ ತಕ್ಕಂತೆ ಈ ಜನ್ಮದಲ್ಲಿ ಸುಖ ದುಃಖ ಎಲ್ಲವೂ ಬರುತ್ತದೆ. ಒಳ್ಳೆಯದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದು. ಸಂತಾನ ಯಾಕೆ ಆಗಿರೋದಿಲ್ಲ ಅಂತ ಉಮಾಮಹೇಶ್ವರ ಸಂವಾದದಲ್ಲಿ, ಮಹಾಭಾರತದಲ್ಲಿ ಅನೇಕ ಕಡೆ
ಅನೇಕ ಕಾರಣಗಳನ್ನು ಹೇಳ್ತಾ ಬರ್ತಾ ಇದ್ದಿದ್ದಾರೆ. ಅದರಿಂದ ಈ ಜನ್ಮದಲ್ಲಿ ನಿನಗೆ ಆ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗ ಆ ಗೌತಮಿ ಮತ್ತೆ ಪರಮಾತ್ಮನ ತನ್ನ ಪತಿಯ ಮನಸ್ಸಿನ ಅಭಿಪ್ರಾಯವನ್ನು ಅರಿತವರಾಗಿ ಪರಮಾತ್ಮನಲ್ಲಿ ಮತ್ತೆ ಪ್ರಾರ್ಥನೆ ಮಾಡಿದರಂತೆ. ಸ್ವಾಮಿ, ನೀನೇ ಇಲ್ಲ ಅಂತ ಹೇಳಿಬಿಟ್ರೆ ಇನ್ನು ಯಾರನ್ನೂ ಕೇಳೋದು, ನಾನು ಸರ್ವತಂತ್ರ ಸ್ವತಂತ್ರ ನೀನು, ಅದರಿಂದ ಅನುಗ್ರಹ ಮಾಡಬೇಕು ಹಾಗೆ ಅಂತ ಗೌತಮಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಯಿತು ಅಂತ ಪರಮಾತ್ಮ ನಿಮಗೆ ಪುತ್ರ ಪ್ರಾಪ್ತಿ ಆಗಲಿ ಅಂತ ಅನುಗ್ರಹ ಮಾಡ್ತಾನೆ. ಮಗ ಹುಟ್ಟಿದ, ಅವನಿಗೆ ನೀವು ಸುಖದೇವ ಅಂತಲೇ ನಾಮಕರಣ ಮಾಡಿದಿರಿ. ಅವನಿಗೆ ಉಪನಯನ ಎಲ್ಲ ಮಾಡಿಸಿ ಗುರುಮುಖವಾಗಿ ವೇದಶಾಸ್ತ್ರದ ಅಧ್ಯಯನವೂ ಆಯಿತು. ಆಗ ದೇವಮುನಿ ಅಂತ ಒಂದು ಮಹರ್ಷಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಅವನು ಆ ಸುಖದೇವನ ತೇಜಸ್ಸನ್ನು ನೋಡ್ತಾ ಇದ್ದಾರೆ. ಸುಖದೇವನ ತೇಜಸ್ಸನ್ನು ನೋಡಿ ಅವನನ್ನು ಎಷ್ಟು ಲಕ್ಷಣ ಭರಿತನಾಗಿದ್ದಾನೆ, ಆದರೆ 12 ವರ್ಷ ಇವನಿಗೆ ಯಾವಾಗ ಆಗ್ತದೆ, ಇವನು ನೀರಲ್ಲಿ ಮುಳುಗಿ ಸಾಯ್ತಾನೆ ಹಾಗೆ ಅಂತ ಆ ದೇವಮುನಿ ಹೇಳಿದರು. ಲಕ್ಷಣಭರಿತವಾಗಿದ್ದಾನೆ, ಆದರೂ ಕೂಡ ಇವನಿಗೆ ಈ ರೀತಿಯಾಗಿ ಅಕಾಲ ಮೃತ್ಯು ಬರಲಿಕ್ಕಿದೆ ಹಾಗೆ. ಅದನ್ನು ಕೇಳಿ ಅವರಿಗೆ ಭಾರಿ ದುಃಖ ಆಯಿತು. ಆಗ ಮಗುವಿಗೆ 12ನೇ ವರ್ಷ ನಡೀತಾ ಇತ್ತು. ಆಗ ಸುದೇವ ಸಮಿತು ದರ್ಬೆಗಳನ್ನು ತರುವುದಕ್ಕಾಗಿ ಕಾಡಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಬಾವಿ ಇರುತ್ತದೆ. ಜಲಕ್ರೀಡೆಗೆ ಅಂತ ಇಳಿದಾಗ ಆ ಬಾವಿಯಲ್ಲಿ ಬಿದ್ದು ಅವನು ಸತ್ತೋಗ್ತಾನೆ, ಮತ್ತೆ ಎದ್ದು ಬಂದೇ ಇಲ್ಲ. ಈ ವಿಷಯ ಗೊತ್ತಾಗಿ ಆ ದಂಪತಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆ ಬ್ರಾಹ್ಮಣ ದಂಪತಿಗಳು, ಗೌತಮಿ ಮತ್ತು ಅವರ ಪತಿ. ಎಷ್ಟು ಸಮಾಧಾನ ಆದರೂ ಕೂಡ ಆ ಮಗನನ್ನು ಕಳ್ಕೊಂಡ ದುಃಖ ಅವರಿಗೆ ಹೋಗಲೇ ಇಲ್ಲ. ಆಗ ಆಕಾಶದಲ್ಲಿ ಮೇಘಗಳು ಬಂದು ಜೋರಾಗಿ ಮಳೆ ಬರೋಕ್ಕೆ ಶುರುವಾಯಿತು. ಆ ಪುತ್ರನ ಶವ ಅದನ್ನು ಬಿಡಲಿಕ್ಕಾಗದೆ ಅವರು ಆ ಮಗನ ಮುಂದೆ ಅಳ್ತಾ ಇದ್ದಾರೆ. ಇದೇ ರೀತಿಯಾಗಿ 1 ತಿಂಗಳು ಕಳೀತಂತೆ. ಆಗ ಮತ್ತೆ ಪರಮಾತ್ಮ ಬಂದು ದರ್ಶನ ಕೊಡ್ತಾನಂತೆ. ಆಗ ಆ ಮಗುವಿಗೆ ಮತ್ತೆ ಪ್ರಾಣ ಬರುತ್ತದೆ. 12,000 ವರ್ಷ ನೀನು ಬದುಕು ಅಂತ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾರೆ. ನೋಡಿ, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ತಾರೆ. ದೇವರ ಅನುಗ್ರಹ ಇದ್ದರೆ ಯಾವುದು ಬರಲ್ಲ ಹೇಳಿ, ಎಲ್ಲವೂ ಬರುತ್ತದೆ ಎಂಬುದಕ್ಕೆ ಇದೆಲ್ಲ ನಿದರ್ಶನ ಇದೆ. ಯಾವಾಗ 1 ತಿಂಗಳು ಅವರು ಅಳತಾ ಇದ್ದರೂ ಅನ್ನ ಆಹಾರ ಬಿಟ್ಟು, ಆಗಲೇ ಅಧಿಕ ಮಾಸ ಪ್ರಾರಂಭ ಆಗಿತ್ತಂತೆ. ಅಧಿಕ ಮಾಸದಲ್ಲಿ ಅವರು ಇನ್ನೇನಿಲ್ಲ, ಮಳೆಯಲ್ಲಿ ನೆನೆದಾ ಇದ್ದಾರೆ, ಸ್ನಾನವೂ ಆಯಿತು, ಉಪವಾಸವೂ ಇದ್ದಾರೆ, ಯಾವುದು ತಗೊಂಡಿಲ್ಲ. ಅದರಿಂದ ಮಹಾಪರ್ವಕಾಲದಲ್ಲಿ ಅಂದರೆ ಅಧಿಕ ಮಾಸದಲ್ಲಿ ಅವರು ಸ್ನಾನ ಮತ್ತು ಉಪವಾಸ ಮಾಡಿದಾಗೆ ಆಯಿತು. ಅದರ ಪ್ರಭಾವ ಪರಮಾತ್ಮನ ದರ್ಶನ ಆಯಿತು. ಮಗನು ಕೂಡ ಸಿಕ್ಕಿದ. ಮಗನಿಗೆ ಬರೀ ಸಿಕ್ಕಿದ ಅಲ್ಲ, ಎಷ್ಟು ದೀರ್ಘವಾದ ಆಯುಷ್ಯ ನೋಡಿ, ದೀರ್ಘ ಆಯುಷ್ಯ ಉಳ್ಳ ಮಗ ಸಿಕ್ಕಿದ ಹಾಗೆ ಅಂತ. ಇನ್ನೊಂದು ಘಟನೆಯನ್ನು ಹೇಳ್ತಾ ಇದ್ದಾರೆ ವಾಲ್ಮೀಕಿ ಋಷಿಗಳು. ಧನು ಅಂತ ಒಂದು ಮುನಿಶ್ರೇಷ್ಠರು ಇದ್ದರು. ಅವರ ಮಕ್ಕಳೆಲ್ಲ ಹುಟ್ಟಿದ ಕೂಡಲೇ ಸಾಯ್ತಾ ಇದ್ದರಂತೆ. ದೀರ್ಘಾಯುಷಿಗಳಾಗಿ ಯಾರೂ ಇಲ್ಲ. ಅದರಿಂದ ಆ ಮುನಿಗಳು ಘೋರ ತಪಸ್ಸನ್ನು ಮಾಡಿದರು. 1000 ವರ್ಷ ತಪಸ್ಸು ಮಾಡಿದಾಗ ದೇವತೆಗಳು ಪ್ರತ್ಯಕ್ಷ ಆಗಿ ಒಂದು ಬೆಟ್ಟವನ್ನು ತೋರಿಸಿದರಂತೆ. ಈ ಬೆಟ್ಟ ಒಂದು ಮಗನನ್ನು ಕೊಟ್ಟು, ಈ ಬೆಟ್ಟ ಇರುವ ತನಕ ನಿನ್ನ ಮಗ ಇರ್ತಾನೆ ಹಾಗೆಂತ. ಸಂತೋಷ ಆಯಿತು ಅವರಿಗೆ, ಆ ಧನು ಎನ್ನತಕ್ಕ ಋಷಿಗಳಿಗೆ. ಅದೇ ಬೇಕಾಗಿತ್ತು ಅವರಿಗೆ. ಬೆಟ್ಟ ಅಷ್ಟು ಬೇಗ ಏನು ನಾಶ ಆಗೋದಿಲ್ಲ. ನೋಡಿ, ತಿರುಪತಿ ಎಲ್ಲ ನೋಡ್ತೀವಿ, ಯುಗ ಯುಗಾಂತರ ಅದು ಇದ್ದು ಬರ್ತಾ ಇದೆ. ಅದರಿಂದ ಸಂತೋಷ ಆಯಿತು. ದೇವತೆಗಳು ಆ ವರ ಕೊಟ್ಟರು. ಆ ಮಗು ಬೆಳೀತಾ ಬೆಳೀತಾ ಏನು ಮಾಡ್ತಾ ಇದ್ದ, ಋಷಿಗಳಿಗೆಲ್ಲ ಭಾರಿ ತೊಂದರೆ ಕೊಡ್ತಾ ಇದ್ದ ಅಂತ. ಒಂದು ಸಾರಿ ಮಹಿಷ ಅಂತ ಒಂದು ಋಷಿಗಳು, ಭಾರಿ ಕೋಪಿಷ್ಠರು ಅಂತವರು. ಕೋಪಿಷ್ಠರಾದ ಋಷಿಗಳು ಶಾಲಿಗ್ರಾಮ ಪೂಜೆಯನ್ನು ಮಾಡ್ತಾ ಇರುವಾಗ
ಆ ಹುಡುಗ ಅಲ್ಲಿಂದ ಬಂದು ಸಾಲಿಗ್ರಾಮವನ್ನೇ ತೆಗೆದುಕೊಂಡು ಹೋಗಿ ಬಾವಿಯಲ್ಲಿ ಹಾಕ್ಬಿಟ್ಟ. ಇದರಿಂದ ಭಾರಿ ಸಿಟ್ಟು ಬಂದು ನೀನು ಮೃತನಾಗು ಅಂತ ಆ ಮಹಿಷ ಎನ್ನತಕ್ಕ ಋಷಿಗಳು ಶಾಪ ಕೊಡ್ತಾರೆ. ಯಾರಿಗೆ? ಆ ಧನು ಋಷಿಗಳ ಮಗನಿಗೆ. ಆದರೆ ಅವನಿಗೆ ವರ ಇತ್ತು, ಆ ಪರ್ವತ ಇರುವ ತನಕ ಸಾಯೋದಿಲ್ಲ ಅಂತ ದೇವತೆಗಳು ವರ ಕೊಟ್ಟಿದ್ದಾರೆ ಅಂತ. ಈ ಋಷಿಗಳು, ಮಹಿಷ ಋಷಿಗಳು ಯೋಚನೆ ಮಾಡ್ತಾರೆ, ಇವನು ಸಾಯ್ತಾನೇ ಇಲ್ಲ, ಏನಿರ್ಬೋದು ಅಂತ ಯೋಚನೆ ಮಾಡಿದಾಗ ಗೊತ್ತಾಯ್ತು ಈ ರೀತಿಯಾಗಿ ವರ ಇದೆ ಹಾಗೆ ಅಂತ. ಆಗ ಅವರ ತನ್ನ ಉಸಿರಿನಿಂದ ಕೋಟ್ಯಾದಿ ಮಹಿಷಗಳನ್ನು, ಎಮ್ಮೆಗಳನ್ನು ಸೃಷ್ಟಿ ಮಾಡಿ ಆ ಪರ್ವತವನ್ನು ಪುಡಿ ಮಾಡಿ ಅಂತ ಹೇಳಿದರು. ಆ ಎಮ್ಮೆಗಳು ಹೋಗಿ ನಿಧಾನಕ್ಕೆ ಎಲ್ಲವನ್ನು, ಆ ಪರ್ವತವನ್ನು ಪುಡಿ ಮಾಡಿದ ಕೂಡಲೇ ಇವನು ಕೂಡ ಸತ್ತ ಹಾಗೆ ಅಂತ. ನೋಡಿ, ಈ ಎರಡು ವ್ಯತ್ಯಾಸ ಹೇಳ್ತಾರೆ. ಈ ಧನು ಋಷಿಗಳು ಮಾಡಿದ, ಅವರು ಮಕ್ಕಳನ್ನು ಪಡೆದರು. ಗೌತಮಿ ಮತ್ತು ಅವರ ಪತಿ ಅಲ್ಲಿಗೂ ಕೂಡ ಮಗ ಹುಟ್ಟಿದ. ಅದರ ವ್ಯತ್ಯಾಸ ಏನು ಹಾಗೆಂದರೆ, ಇವರು ಕೇವಲ ಸಂತಾನ ಬೇಕು ಅಂತ ಅಷ್ಟೇ ತಪಸ್ಸು ಮಾಡಿದರು. ಆದರೆ ಆ ಗೌತಮಿ ಮತ್ತು ಅವರ ಪತಿ ಅವರು ಮಕ್ಕಳನ್ನು ಪಡೆಯಬೇಕು ಅಂತ ಏನು ಮಾಡಿದರು? ಅಧಿಕ ಮಾಸದ ಒಂದು ವ್ರತವನ್ನು ಕೂಡ ಗೊತ್ತಿಲ್ಲದೆ ಮಾಡಿ ಅದರ ಪ್ರಭಾವದಿಂದ ದೀರ್ಘಾಯುಷಿಗಳಾದ ಮಕ್ಕಳು ಆಗುವಂತೆ ಆದರು ಅಂತ. ಇದನ್ನೆಲ್ಲ ವಾಲ್ಮೀಕಿ ಋಷಿಗಳು ಆ ದೃಢಧನ್ವನಿಗೆ ಹೇಳ್ತಾ ಇದ್ದಾರೆ. ಹಿಂದಿನ ಜನ್ಮದಲ್ಲಿ ನೀನು ಹೀಗಿದ್ದಿ, ಹೀಗಾಯಿತು, ಆ ಯಾರು ಮಗ ಇದ್ದಲ್ಲ ಅವನೇ ಗಿಣಿ ರೂಪದಲ್ಲಿ ಬಂದು ನಿನಗೆ ಉಪದೇಶ ಮಾಡಿ ಓದದ್ದು, ಇನ್ನಾದರೂ ನೀನು ತತ್ವ ಮಾರ್ಗದಲ್ಲಿ ನಡಿ. ಅದನ್ನೇ ಹೇಳಿದ್ದು. ನಮಗೆ ಏನೇ ಸಿಗಬಹುದು, ಆದರೆ ಯಾವುದು ಸಿಗೋದು ಕಷ್ಟ? ಪರಮಾತ್ಮನ ತತ್ವಜ್ಞಾನ ಸಿಗೋದು ಕಷ್ಟ ಇದೆ. ಪರಮಾತ್ಮನಲ್ಲಿ ಮನಸ್ಸನ್ನು ಇಡೋದು ಕಷ್ಟ ಇದೆ. ನಾನು ನನ್ನದು ಅಂತ ಬಿಡೋದು ಕಷ್ಟ ಇದೆ. ಇದೆಲ್ಲ ಆಗಬೇಕು. ಪರಮಾತ್ಮನ ಜ್ಞಾನ ಬಂದಷ್ಟು ನಾನು ಏನಿಲ್ಲ ಅಂತ ಮನಸ್ಸಿಗೆ ಮನವರಿಕೆ ಆಗಬೇಕು. ಯಾರಾದರೂ ಬೈದರೂ ಕೂಡ ಅಕ್ಸೆಪ್ಟ್ ಮಾಡುವ ಪರಿಸ್ಥಿತಿ ನಮಗೆ ಬಂದ್ಬಿಡುತ್ತದೆ. ಈಗ ಯಾರಾದರೂ ಬೈದರೆ ಏನು ಮಾಡ್ತೀವಿ? ನಮ್ಮನ್ನು ನಾವು ಮತ್ತೆ ಬೈಯಕ್ಕೆ ಶುರು ಮಾಡಿಬಿಡ್ತೀವಿ. ಯಾಕೆ? ಅದು ಯಾವುದರ ಇಂಡಿಕೇಶನ್ ಅದು? ನಮ್ಮ ಮನಸ್ಸಿನಲ್ಲಿ ಇರತಕ್ಕ ಒಂದು ಅಭಿಮಾನ, ನಾನು ದೊಡ್ಡವ, ನನ್ನನ್ನು ಹೇಗೆ ಇವರು ಬೈಬಹುದು ಹಾಗೆ ಅಂತ. ಆ ಒಂದು ಅದು ಹುಟ್ಟುಗುಣ ಎಷ್ಟೇ ನಾವು ಹೇಳಿದರೂ ಕೂಡ ಅಂಥದ್ದೆಲ್ಲ ಏನು ಮಾಡಬೇಕು? ಜಯವಾಗಲಿ ಅಪಜಯವಾಗಲಿ, ಭಗವದ್ಗೀತೆಯಲ್ಲಿ ಹೇಳೋದು ಇದು. ಲಾಭಾಲಾಭವು ಜಯವು ಹಾಗೆ. ಅದೆಲ್ಲವನ್ನು ಒಂದೇ ಏಕಪ್ರಕಾರವಾಗಿ ತೆಗೆದುಕೊಳ್ಳುವ ಆ ಮೈಂಡ್ಸೆಟ್ ಬರುವ ತನಕ ಸಂಸಾರದಲ್ಲೇ ನಾವು ಇರಬೇಕು. ಇದು ಟ್ರೈನಿಂಗ್ ಸೆಂಟರ್. ಇದು ದೇವರು ಏನು ಮಾಡಿದ್ದಾನೆ? ಸರಿಯಾಗಿ ಮನಸ್ಸನ್ನು ಪಕ್ವ ಮಾಡಿಸ್ಕೊಂಡು ಬಾ ಹಾಗೆ ಅಂತ. ಯಾಕೆ? ಆ ವೈಕುಂಠ ಲೋಕದಲ್ಲಿ ಇರುವವರೆಲ್ಲ ಎಂಥವರು? ಆ ರೀತಿಯಾದ ಮೈಂಡ್ಸೆಟ್ ಉಳ್ಳವರು. ನಾವು ಅರ್ಧಂಬರ್ಧ ಮಾಡಿ ಹೋಗ್ಬಿಟ್ರೆ ಏನಾಗ್ತದೆ? ಅಲ್ಲಿರೋರೆಲ್ಲ ಹೈಲಿ ಮೆಚ್ಯೂರ್ಡ್ ಆಗಿ ಇರ್ತಾರೆ. ನಾವು ಅರ್ಧಂಬರ್ಧ ಮಾಡ್ಕೊಂಡು ಹೋದರೆ ಅಲ್ಲಿ ಹೊಂದಾಣಿಕೆ ಆಗೋದಿಲ್ಲ. ಅವ್ರನ್ನೇ ಬೈಯಕ್ಕೆ ಶುರು ಮಾಡಿಬಿಡ್ತೀವಿ ಅಲ್ಲಿ ಹೋಗಿ. ನೀವು ಏನು ಹೇಳೋದು ನಮ್ಮನ್ನು ಹಾಗೆ ಅಂತ. ಯಾಕೆ ಇಲ್ಲಿ ಮಾಡೋರೆ ಅಲ್ಲಿ ಇನ್ನೇನು ಸ್ಪೆಷಲಾಗಿ ಮಾಡಿಬಿಡ್ತೀವಿ ಅಲ್ಲಿ. ಅದರಿಂದ ಏನಾಗಬೇಕು? ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಮನಸ್ಸಿನ ಅಂತಃಕರಣ ಶುದ್ಧಿ ಅಂದರೆ ಇದೆ. ಫಸ್ಟು ನಾನು ನನ್ನದು ಹೋಗಬೇಕು. ಈಗ ಯಾಕೆ ಬೈತಾರೆ ಹೇಳಿ? ನಾವೇನೋ ಮಾಡಿರ್ತೀವಿ, ಅದಕ್ಕೆ ಬೈತಾರೆ ಅಂತ ಇಟ್ಕೊಳ್ಳೋಣ. ಆದರೆ ಅವರು ಬೈದರೆ ನಮ್ಮ ಮನಸ್ಸು ಹೇಗೆ ವಿಚಾರ ಮಾಡಬೇಕು? ಅದು ನಾನು ಮಾಡಿದ್ದಲ್ಲ, ಪರಮಾತ್ಮ ಮಾಡಿಸಿದ್ದು. ಇವರೊಳಗಿದ್ದು ಕೂಡ ಪರಮಾತ್ಮ ಬಯಸ್ತಾ ಇದ್ದಾನೆ. ನಾನೇನು ಮಾಡಿದ್ದಾನೆ ಏನೋ, ಇರಲಿ ಪರಮಾತ್ಮನ ಅನುಗ್ರಹ ಅಂತ ಜ್ಞಾನಿಗಳು ಈ ರೀತಿಯಾಗಿ ತಿಳ್ಕೊಂಡು ಹೋಗ್ಬಿಡ್ತಾರೆ. ಆ ಬೈಯೋದನ್ನು ಅಷ್ಟು ಅಂಟ್ಕೊಳ್ಳೋದು ಮನಸ್ಸಲ್ಲಿ ಇರೋದಿಲ್ಲ. ಅವರು ಒಂದು ಉದಾಹರಣೆ ಹೇಳುವುದಾದರೆ ಪುರಂದರದಾಸರ ಕಥೆನೇ. ಅವರು ಯಾಯಿವಾರ ಮನೆಗೆ ಹೋಗ್ತಾ ಇರ್ತಾರೆ. ಇವರು ಬರೋದನ್ನು ನೋಡಿ, ಪುರಂದರದಾಸರು ಬರೋದನ್ನು ನೋಡಿ ಒಬ್ಬರು ಬಾಗಿಲು ಹಾಕಿಬಿಟ್ರಂತೆ. ಏನೋ ಡೈಲಿ ಬಂದು ಕೇಳ್ತಾ ಕೂತಿರ್ತಾರೆ. ಇವ್ರಿಗೆ ಕೊಟ್ಟು ಸಾಕಾಗಿಬಿಟ್ಟಿದೆ ನಮಗೆ, ಇವತ್ತಂತೂ ಕೊಡೋದಿಲ್ಲ ಅಂತ ಬಾಗಿಲು ಹಾಕಿಬಿಟ್ರು. ಬಾಗಿಲು ಹಾಕಿದಾಗ ನೋಡಿ, ಇದು ದಾಸರಿಗೆ ಆದ ಒಂದು ಅವಮಾನ ಇದು. ಏನು ಮಾಡಿದರು? ನಾವಾದರೆ
ನೀನು ಬೇಡ, ನಿನ್ನ ಅಕ್ಕಿನೂ ಬೇಡ, ಹೋಗಂತ ಹೋಗ್ಬಿಡ್ತೇವೋ ಏನೋ ಗೊತ್ತಿಲ್ಲ ಪರಿಸ್ಥಿತಿ ಏನು ಅಂತ ನಮ್ಮದು. ಅವರು ಬಾಗಿಲು ತಟ್ಟುತ್ತಾರೆ, ತಟ್ಟಿ ಕರೆಸಿ ಒಂದು ಹಿಡಿ ಮಣ್ಣನ್ನು ಕೊಡ್ತಾರೆ. ಈ ಮಣ್ಣನ್ನಾದರೆ ನನಗೆ ಕೊಡು. ಹಾಗೆ ಮಣ್ಣನ್ನು ಕೈಲಿ ಇಸ್ಕೊಂಡು ಹೋಗ್ತಾರೆ. ಯಾಕೆ? ಮಣ್ಣು ಕೊಟ್ಟಾದರೂ ನಿನಗೆ ಕೈಗೆ ಆ ಕೊಡುವ ಬುದ್ಧಿ ಬೆಳೀಲಿ, ಕೊಡುವ ಸಂಸ್ಕಾರ ಬರಲಿ. ಹಾಗೆ ಅದರಿಂದ ಜ್ಞಾನಿಗಳು ನಡ್ಕೊಳ್ಳುವ ರೀತಿ ನೀತಿನೇ ಬೇರೆ. ಅವರಿಗೆ ಒಟ್ಟು ದೇವರು ಹೇಳಿದ್ದು ಆಗಬೇಕು, ಅದನ್ನು ಹೇಗಾರು ಬಂದು ಅದನ್ನು ಸಾಧಿಸೇ ಹೋಗೋದು. ಯಾಕೆ ದೇವರು ಹಾಗೆ ಸಾಧಿಸಿದ್ದು ಅವರನ್ನು ಅಲ್ಲವೇ? ಮಗನ ಮುಂಜಿಗಾಗಿ ರೊಕ್ಕ ಕೊಡು ಅಂತ ಕೇಳಿದಾನೆ ಸೀನಪ್ಪ ನಾಯಕರನ್ನು ಉದ್ಧಾರ ಮಾಡಿದ್ದು ಪರಮಾತ್ಮ. ಅದರಿಂದ ದೇವರು ಹಾಗೆ, ದೇವರ ಭಕ್ತರು ಹಾಗೆ ಇರ್ತಾರೆ. ಅವರು ಹೇಳಿದ್ದೇ ಆಗಬೇಕು, ಬೇರೆಯದು ಅದು ಬಿಡಲೇಬೇಕು. ಅಲ್ಲಿ ಬರುವ ತನಕ ಅದು ಟ್ರೈನಿಂಗ್ ಹಾಗೆ ಆಗ್ತದೆ, ಅದು ಬಿಟ್ಟು ಹೋಗುವಂತೆ ಇರೋದಿಲ್ಲ. ಈ ರೀತಿಯಾಗಿ ಪರಮಾತ್ಮ ಅವನೇ ಸ್ವತಂತ್ರಕರ್ತ, ಅವನೇ ಒಳಗಿದ್ದು ಮಾಡಿಸ್ತಾನೆ. ನಾನು ಏನಲ್ಲ ಎಂಬ ಒಂದು ಮನಸ್ಸಿನ ಪಕ್ವತೆ ಬರುವ ತನಕ ನಾವೇನೇ ಶಾಸ್ತ್ರ ವಿಚಾರ ಆಚಾರ ಮಾಡಿದರೂ ಕೂಡ ನಮಗೆ ಆ ಲೋಕದಲ್ಲಿ, ಉತ್ತಮ ಲೋಕದಲ್ಲಿ ನಮಗೆ ಎಂಟ್ರಿ ಸಿಗೋದಿಲ್ಲ. ಯಾಕೆ? ಇದೆಲ್ಲ ಮಾಡಕ್ಕೆ ಹೊರಟಿದ್ದು ಯಾತಕ್ಕೆ? ನಾವು ಸನ್ಮಾರ್ಗದಲ್ಲಿ ನಡಿಬೇಕಂತ ಹೊರಟದ್ದು ಯಾತಕ್ಕೆ? ಸಾಧನೆ ಮಾಡಕ್ಕೆ ಹೊರಟಿದ್ದು ಯಾತಕ್ಕೆ? ಸಾಕು, ಇಲ್ಲಿ ಭೂಮಿ ಸಾಕು, ಮೇಲಿನ ಲೋಕ ಹೋಗೋಣ, ಉತ್ತಮ ಲೋಕ ಬೇಕು ಅಂತ. ಆದರೆ ಉತ್ತಮ ಲೋಕ ಬೇಕು ಅಂತ ಸಾಧನೆ ಮಾಡಕ್ಕೆ ಹೊರಟಾಗ ನಮ್ಮ ಜೊತೆಗೆ ಶತ್ರುವಾಗಿ ಸೇರಿಕೊಂಡದ್ದು ಯಾವುದು? ಈ ನಾನು ನನ್ನದು. ಸಾಧನೆ ಮಾಡಬೇಕು, ಒಳ್ಳೆಯ ಗತಿ ಬೇಕು ಅಂತ ಹೊರಟದ್ದು ಮಾಡ್ತಾ ಇರೋದು, ಆದರೆ ಗೊತ್ತಿಲ್ಲದೆ ಸೇರಿಕೊಂಡದ್ದೇನು? ಏಕಾದಶಿ ಉಪವಾಸ ಯಾರು ಮಾಡಿದೆ? ನಾನು ಮಾಡಿದೆ. ಚಾತುರ್ಮಾಸ್ಯ ಮಾಡಿದೆ. ದೇವರು ನಗ್ತಾ ಇರ್ತಾನೆ. ಎಲ್ಲಿ ತನಕ ಈ ನಾನು ನನ್ನದು ಎನ್ನುವುದು ಹೋಗೋದಿಲ್ಲ, ಅಲ್ಲಿ ತನಕ ನಮ್ಮ ಸಾಧನೆ ಪಕ್ವ ಆಗೋದಿಲ್ಲ. ನೋಡಿ, ಅದನ್ನೇ ಈ ಕಥೆಗಳೆಲ್ಲ ತಿಳಿಸಿಕೊಡ್ತಾ ಇರೋದು ಅದೇ. ಕರ್ಮ ಅಂತ ಹೇಳ್ತೀವಿ. ಆ ಕರ್ಮ ನಮಗೆ ಹಿಂದೆ ಮಾಡಿದ ಕರ್ಮ ಈ ಜನ್ಮದಲ್ಲಿ ಬರುವಂತೆ ಅದನ್ನು ಮುಟ್ಟಿಸಿದ್ದು ಯಾರು? ದೇವರೇ. ನಮ್ಮ ಒಳಗಿದ್ದು ಕಣ್ಣು, ಮೂಗು, ಕಿವಿ, ಇಂದ್ರಿಯಗಳು, ಶರೀರ ಎಲ್ಲವನ್ನು ಪ್ರೇರಣೆ ಮಾಡುವುದು ಯಾರು? ದೇವರು. ಮತ್ತು ನಾನು ಏನು ಮಾಡಿದೆ? ನಾನು ಹೇಳಿಕೊಳ್ಳೋದು ಎಷ್ಟು ಸರಿ ಇದು? ಅಂದರೆ ನಾನು ಮಾಡೋದಿಲ್ವ? ಮತ್ತೆ ನನ್ನ ರೋಲಿಂದ ಏನೂ ಇಲ್ಲವ ಇಲ್ಲಿ? ಒಂದು ಕರ್ಮ ಮಾಡಿದರೆ, ಉದಾಹರಣೆಗೆ ಪ್ರಾತಃ ಸ್ನಾನ ಅಂತ ಇಟ್ಟುಕೊಳ್ಳೋಣ. ಪ್ರಾತಃ ಸ್ನಾನದಲ್ಲಿ ನನ್ನ ಪಾತ್ರ ಏನು, ದೇವರ ಪಾತ್ರ ಏನು? ನಾನು ಅಂತ ಹೇಳ್ಕೋಬಾರ್ದು ಅಂತ ಹೇಳ್ತೀರಿ, ನಾನು ನನ್ನದು ನರಕ ಸಾಧನೆ ಅಂತ ಹೇಳ್ತೀರಿ. ನಾನು ಸ್ನಾನ ಮಾಡಿಲ್ಲವ ಮತ್ತೆ? ಹಾಗೆಂದರೆ ಹೌದು, ಸ್ನಾನ ಮಾಡಿದ್ದು ಸತ್ಯ. ಆದರೆ ನಮ್ಮಲ್ಲಿ ಯಾವ ರೀತಿಯಾದ ಕರ್ತೃತ್ವ ಇದೆ? ಅಸ್ವಾತಂತ್ರ್ಯ ಕರ್ತೃತ್ವ ನಮ್ಮಲ್ಲಿ ಇದೆ. ಸ್ವಾತಂತ್ರ್ಯ ಕರ್ತೃತ್ವ ದೇವರಲ್ಲಿ ಇದೆ. ಇಷ್ಟೇ ತಿಳ್ಕೋಬೇಕು ನಾವು. ದೇವರೇ, ನೀನು ಸರ್ವತಂತ್ರ ಸ್ವತಂತ್ರ, ನಾನು ನಿನ್ನ ಅಧೀನದಿಂದ. ಕರ್ತೃತ್ವ ಇರಬಹುದು, ಭೋಕ್ತೃತ್ವ ಇರಬಹುದು, ಅದು ನೀನೇ ಸ್ವತಂತ್ರ, ನಾವು ನಿನ್ನ ಅಧೀನದಿಂದ ಇಟ್ಟು ಮಾಡ್ತೀವಿ. ಹಾಗೆ ಅಂತ ಅದರಿಂದಲೇ ಅದು ಯಾವ ಕರ್ಮ ಇರಬಹುದು, ಅದು ಯಾರು ಏನೇ ಬೈದರೂ ಕೂಡ ಇರಬಹುದು, ಎಲ್ಲರಲ್ಲೇ ಇದ್ದು ಪರಮಾತ್ಮನೇ ಮಾಡಿಸ್ತಾನೆ. ನಮ್ಮಲ್ಲಿ ಮಾತ್ರ ಇಲ್ಲ, ಬೇರೆಯವರಲ್ಲಿ ಇದ್ದು ಕೂಡ ಪರಮಾತ್ಮನೇ ಮಾಡಿಸ್ತಾನೆ ಎಂಬ ಒಂದು ಎಚ್ಚರವೂ ನಮ್ಮಲ್ಲಿ ಇರಬೇಕು. ನಾಹಂ ಕರ್ತ ಹರಿಕರ್ತ ಬರೀ ನಮಗೆ ಮಾತ್ರ ಅಂತ ಇಲ್ಲ, ಬೇರೆ ಯಾರೇ ಮನೆಯಲ್ಲಿ ಯಾರೇ ಇರ್ಬೋದು, ಜಗತ್ತಿನಲ್ಲಿ ಯಾರೇ ಇರ್ಬೋದು, ಎಲ್ಲರಲ್ಲಿ ಇದ್ದು ಪರಮಾತ್ಮನೇ ಮಾಡಿಸ್ತಾನೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ದೇವರು ನನಗೆ ಮಾತ್ರ ಸ್ವಾಮಿ ಅಲ್ಲ, ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಅವನೇ ಸ್ವಾಮಿ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಈ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ನಾಳೆ ಸೇರಿದಾಗ ನೋಡೋಣ ಅಂತ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣೋರ್ಮೆ ಪರಮಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ. ಶ್ರೀಹರೇಣ.